ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ಫುಲ್ ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ನೋಡಿ, ಈಗಾಗಲೇ ನಿಮಗೆ ಮಾರ್ಚ್ ತಿಂಗಳವರೆಗೆ ನಾವು ಫುಲ್ ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡಿದೀವಿ. ಸುಮಾರು ಜನ ಕೇಳ್ತಾ ಇದ್ರು, ಸರ್ ಮಂತ್ಲಿ ಒಂದು ವಿಡಿಯೋಸ್ಗಳನ್ನ ಮಾಡಿ ಅಂತ. ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಿಮ್ಮ ರಿಕ್ವೆಸ್ಟ್ ಮೀರಿಗೆ ನಾನು ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದ್ರೆ, ಏಪ್ರಿಲ್ ಫುಲ್ ಮಂತ್ ಕರೆಂಟ್ ಅಫೇರ್ಸ್ ಅಲ್ಲಿ ಅಥವಾ ಮಂತ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಟಾಪ್ 50 ಕ್ವಶನ್ಸ್ಗಳನ್ನ ಇದರಲ್ಲಿ ಡಿಸ್ಕಷನ್ ಮಾಡ್ತೀವಿ. ಅವು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ, ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಪಾವಲೂರಿ ಸುಬ್ಬರಾವ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಸ್ರೋ ಮಾಜಿ ವಿಜ್ಞಾನಿ ಪಾವಲೂರಿ ಸುಬ್ಬರಾವ್ ಅವರಿಗೆ ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿಯನ್ನು ನೀಡಿದೆ. ಭಾರತದಲ್ಲಿ ಗಗನಯಾತ್ರಿಗಳ ಉತ್ತೇಜನಕ್ಕೆ ಅವರು ನೀಡಿದ ಅತ್ಯುತ್ತಮ ಜೀವಮಾನದ ಕೊಡುಗೆಯನ್ನು ಗುರುತಿಸಿ ಈ ಗೌರವವನ್ನ ಪಡೆದರು. ಅರ್ಥ ಆಯ್ತಾ? ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಆರ್ಯಭಟ ಪ್ರಶಸ್ತಿ ಮತ್ತು ಪ್ರಸ್ತುತವಾಗಿ ಯಾರಿಗೆ ನೀಡಲಾಗಿದೆ ಅಂತಕ್ಕಂಥದ್ದು ಪಾವಲೂರಿ ಸುಬ್ಬರಾವ್ ಅಂತಕ್ಕಂಥವರಿಗೆ ನೀಡಲಾಗಿರ್ತಕ್ಕಂಥದ್ದು. ಇನ್ನು ಆರ್ಯಭಟ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಬಂದಾಗ, ಇದನ್ನು ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ, ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ. ಈ ಪ್ರಶಸ್ತಿಯನ್ನ 5ನೇ ಶತಮಾನದ ಭಾರತೀಯ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರದ ಆರ್ಯಭಟ ಅವರ ಗೌರವಾರ್ಥಕವಾಗಿ 1975ರಲ್ಲಿ ಉಡಾವಣೆಯಾದ ಆರ್ಯಭಟ ಎಂಬ ಭಾರತ ಮೊದಲ ಉಪಗ್ರಹದ ಸ್ಮರಣಾರ್ಥಕವಾಗಿ ಹೆಸರಿಸಲಾಗಿದೆ. ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ಏನಂದ್ರೆ ಮೂರು ಫ್ಯಾಕ್ಟ್ಸ್ ಏನಂದ್ರೆ, ಆರ್ಯಭಟ ಪ್ರಶಸ್ತಿ ನೀಡುವ ಸಂಸ್ಥೆ ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆ. ಅರ್ಥ ಆಯ್ತಾ? ತದನಂತರದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಯಾವಾಗ ಸ್ಟಾರ್ಟ್ ಮಾಡಲಾಯಿತು ಅಂದ್ರೆ 1975ರಿಂದ ಸ್ಟಾರ್ಟ್ ಮಾಡಲಾಯಿತು. ಸೊ ಈ ಒಂದು ಪ್ರಶಸ್ತಿ ಯಾಕೆ ಸ್ಟಾರ್ಟ್ ಮಾಡಲಾಯಿತು ಅಂದ್ರೆ 1975ರಲ್ಲಿ ಈ ಆರ್ಯಭಟ ಅಂತಕ್ಕಂಥ ಉಪಗ್ರಹವನ್ನ ಲಾಂಚ್ ಮಾಡಲಾಯಿತು. ಸೊ ಇದು ಲಾಂಚ್ ಮಾಡಿದ್ದು ಭಾರತದ ಮೊದಲ ಉಪಗ್ರಹವಾಗಿರ್ತಕ್ಕಂಥದ್ದು. ಭಾರತದಲ್ಲಿ ಗಗನಯಾತ್ರಿಗಳ ಉತ್ತೇಜನಕ್ಕೆ ನೀಡಿದ ಅತ್ಯುತ್ತಮ ಜೀವನ ಕೊಡುಗೆಗಳಾಗಿ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಇದು ಯಾರ್ಯಾರು ಒಂದು ಅತ್ಯುತ್ತಮ ಒಂದು ಕೊಡುಗೆ ನೀಡಿರ್ತಾರ, ಸೊ ಜೀವಮಾನದ ಕೊಡುಗೆಯನ್ನ ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಪ್ರಶಸ್ತಿಯ ಮೊತ್ತ 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾದ ಬಗ್ಗೆ ಮಾತಾಡ್ತಾ ಬಂದಾಗ, ದೇಶದಲ್ಲಿ ಗಗನಯಾತ್ರಿಗಳ ಅಭಿವೃದ್ಧಿಯನ್ನು ಉತ್ತೇಜಿಸಲು ಇದನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಬೆಂಗಳೂರಲ್ಲಿದೆ. ಅಧ್ಯಕ್ಷರು ಶ್ರೀಧರ್ ಪ್ರಣೀಕರ್ ಸೋಮನಾಥ್ ಅವರಿದ್ದಾರೆ. ಪ್ರಸ್ತುತವಾಗಿ ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾದು. ಇಷ್ಟೆಲ್ಲ ಮಾಹಿತಿ ತಮ್ಮ ತಲೆಯಲ್ಲಿರಬೇಕು. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನು. ನೋಡಿ, ಯಾರೋ ನೀವು ನಮ್ಮ ಮ್ಯಾಗಝಿನ್ಸ್ಗಳನ್ನು ತಗೊಂಡಿಲ್ಲ, ಅವರು ನಿಮಗೆ ಇನ್ನೊಂದು ಅವಕಾಶ ಇದೆ. ನಮ್ಮ ಮ್ಯಾಗಝಿನ್ಸ್ಗಳನ್ನು ನೀವು ತಗೋಬಹುದು. ಯಾವ ಥರ ನಾವು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀವಿ ಅದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಕಂಟೆಂಟ್, ಕ್ವಾಲಿಟಿ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ತಮಗೆ ಪ್ರೊವೈಡ್ ಮಾಡ್ತೀವಿ. ಒಂದು ಮಂತ್ಗೆ 40 ರೂಪೀಸ್ ಆಗುತ್ತೆ. 2023 ಜಾನ್ ಟು ಜುಲೈ 2024ರವರೆಗೆ 760 ಆಗುತ್ತೆ. 2024 ಜಾನ್ ಟು ಜುಲೈ 2024ರವರೆಗೆ ಎಷ್ಟಾಗುತ್ತೆ? 280 ಆಗುತ್ತೆ. 2022 ಜಾನ್ ಟು ಜುಲೈ 2024ರವರೆಗೆ 1240 ಆಗುತ್ತೆ. ಡಿಸ್ಕೌಂಟ್ ಆಗಿ 1140 ಸಿಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸ್ರಿ. ನಮ್ಮ ನೋಟ್ಸ್ಗಳನ್ನ ಸಾಫ್ಟ್ ಫಾರ್ಮೆಟಲ್ಲಿ ಅಥವಾ PDF ಫಾರ್ಮೆಟಲ್ಲಿ ನಾವು ಏನು ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ನೀವು ಆರಾಮಾಗಿ ಎಲ್ಲಿ ತಗ್ಸ್ಕೊಂಡು ಜೆರಾಕ್ಸ್ ತಗ್ಸ್ಕೊಂಡು ಆರಾಮಾಗಿ ಅದನ್ನು ಓದ್ಕೋಬಹುದು. ಯಾವ ಥರ ಕ್ವಾಲಿಟಿ ಕೊಡ್ತಾ ಇದೀವಿ ಅದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ, ಮತ್ತು ಇಲ್ಲಿ ಏನು ಪ್ರಾಕ್ಟೀಸ್ MCQs ನಿಮಗೆ ಇಲ್ಲಿ ಮಾಡಿಸ್ತಾ ಇದೀವಿ, ಟಾಪ್ 50 ಅವೆಲ್ಲವೂ ಕೂಡ ಅದರಲ್ಲಿ ಇರುತ್ತೆ. ಆರ್ಟೆಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿದ 38ನೇ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ವೀಡನ್ ಇಸ್ ದ ರೈಟ್ ಆನ್ಸರ್. ಏಪ್ರಿಲ್ 16, 2024ರಂದು ಸ್ವೀಡನ್ ನಾಸಾದ ಆರ್ಟೆಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿದ 38ನೇ ರಾಷ್ಟ್ರವಾಯಿತು. ಏಪ್ರಿಲ್ 15, 2024ರಂದು ಸ್ವಿಟ್ಜರ್ಲ್ಯಾಂಡ್ನ ಆರ್ಟೆಮಿಸ್ ಒಪ್ಪಂದಕ್ಕೆ ಸಹಿ ಮಾಡಿದ 37ನೇ ದೇಶ. 37ನೇ ದೇಶ ಯಾವುದು? ಸ್ವಿಟ್ಜರ್ಲ್ಯಾಂಡು. ಯಾವ ಒಪ್ಪಂದ? ಆರ್ಟೆಮಿಸ್ ಅಂತಕ್ಕಂಥ ಒಪ್ಪಂದ. 38ನೇ ದೇಶ ಯಾವುದು? ಸ್ವೀಡನ್ ಅಂತಕ್ಕಂಥದ್ದು. ಆರ್ಟೆಮಿಸ್ ಅಕಾರ್ಡ್ಸ್ ಅಥವಾ ಆರ್ಟೆಮಿಸ್ ಒಪ್ಪಂದ ಬಗ್ಗೆ ನಾವು ಮಾತಾಡ್ತಾ ಬಂದಾಗ, ಇದು ನಾಸಾ USA ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ನಿಂದ ಜಂಟಿಯಾಗಿ ರಚಿಸಲಾಗಿದೆ. ನಾಸಾ US ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಇಂದ ಇದು ಸ್ಟಾರ್ಟ್ ಮಾಡಕ್ಕಿರ್ತಕ್ಕಂಥದ್ದು. 2020 ಅಕ್ಟೋಬರ್ 13ರಿಂದ 8 ಸಂಸ್ಥಾಪಕ ದೇಶಗಳು ಸಹಿ ಹಾಕಿದವು. ಆಸ್ಟ್ರೇಲಿಯಾ, ಕೆನಡಾ, ಇಟಲಿ, ಜಪಾನ್, ಲಕ್ಸಂಬರ್ಗ್, UAE ಮತ್ತು UK ಮತ್ತು USA ಇವುಗಳ ಒಂದು ಸಂಸ್ಥಾಪಕ ದೇಶಗಳಾಗಿವೆ. ಈ ಆರ್ಟೆಮಿಸ್ ಅಕಾರ್ಡ್ಸ್ ಸ್ಟಾರ್ಟ್ ಆಗೋದು 2020ರಲ್ಲಿ. ಈಗ ಎಷ್ಟಾಗಿದೆ ಅಂದ್ರೆ 38 ದೇಶಗಳವರೆಗೆ ಇದೇನಾಗಿದೆ, ಮುಂದೆ ಹೋಗಿರ್ತಕ್ಕಂಥದ್ದು. ಕೇವಲ ಸ್ಟಾರ್ಟ್ ಆದಾಗ 8 ಸಂಸ್ಥೆಗಳು ಮಾತ್ರ ಇದರ ಒಂದು ಸದಸ್ಯತ್ವವನ್ನು ಪಡೆದುಕೊಂಡಿದ್ದು. ದೇ ಆರ್ ದ ಫೌಂಡಿಂಗ್ ಮೆಂಬರ್ಸ್ ಆಫ್ ದಿ ಆರ್ಟೆಮಿಸ್ ಅಕಾರ್ಡ್. ಇವು ಯಾವುದೇ ಹಣಕಾಸಿನ ಬದ್ಧತೆಗಳಲ್ಲದೆ ನಾನ್ ಬೈಂಡಿಂಗ್ ಒಪ್ಪಂದವಾಗಿದೆ. ಇಟ್ ಇಸ್ ಅ ನಾನ್ ಬೈಂಡಿಂಗ್, ಲೀಗಲಿ ನಾನ್ ಬೈಂಡಿಂಗ್ ಅಗ್ರಿಮೆಂಟ್, ಆರ್ಟೆಮಿಸ್ ಅಕಾರ್ಡ್.
ಇದು ಬಾಹ್ಯಾಕಾಶದಲ್ಲಿ ಅನುಸರಿಸಬೇಕಾದ ಮಾನದಂಡಗಳನ್ನು ವಿವರಿಸುತ್ತೆ. ಈ ಒಂದು ಅಕಾರ್ಡ್, ಆರ್ಟೆಮಿಸ್ ಅಕಾರ್ಡ್ ಅಂತಕ್ಕಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇಂದ್ರ ಎಂಬುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇದು ಒಂದು ಹಡಗುದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಭಾರತ ಅತಿ ದೊಡ್ಡ ಸೌರ ವಿದ್ಯುತ್ ಆಧಾರಿತ ಹಡಗು ಇಂದ್ರ ಇತ್ತೀಚೆಗೆ ಕೇರಳದಲ್ಲಿ ಕಾರ್ಯಾರಂಭಗೊಂಡಿದೆ. ಕೇರಳದ ಹಿನ್ನೀರಿನ ಒಂದು ಆಕರ್ಷಕ ಸೊಬಗಿನ ಅನುಭವವನ್ನು ಪ್ರವಾಸಿಗರಿಗೆ ನೀಡುವ ಮೂಲಕ ಪ್ರವಾಸೋದ್ಯಮ ವಲಯಕ್ಕೆ ಉತ್ತೇಜನ ಇದರ ಪ್ರಮುಖ ಉದ್ದೇಶವಾಗಿದೆ. ಇದನ್ನ 3.5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಯಾವುದು? ಈ ಒಂದು ಭಾರತ ಅತಿ ದೊಡ್ಡ ಸೌರ ವಿದ್ಯುತ್ ಆಧಾರಿತ ಹಡಗು ಇದು ಯಾವುದು? ಇಂದ್ರ. ಎಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ? ವಿಶೇಷತೆಯನ್ನು ದೇಶದ ಅತಿ ದೊಡ್ಡ ಏನಂದ್ರೆ ಸೌರ ವಿದ್ಯುತ್ ಚಾಲಿತ ಹಡಗು. ಫಿಡೆ ಕ್ಯಾಂಡಿಡೇಟ್ಸ್ ಪ್ರಶಸ್ತಿ ಗೆದ್ದುಕೊಂಡಿದ್ದ ವಿಶ್ವದ ಅತಿ ಕಿರಿಯ ಆಟಗಾರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಗುಕೇಶ್ ಇಸ್ ದ ರೈಟ್ ಆನ್ಸರ್. ಭಾರತ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ಕೆನಡಾದ ಟೊರೊಂಟೊದಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಸೆಮಿಫೈನಲ್ ಎನಿಸಿಕೊಂಡಿರುವ ಫಿಡೆ ಕ್ಯಾಂಡಿಡೇಟ್ಸ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. ಈ ಸಾಧನೆ ಮಾಡಿದ ವಿಶ್ವದ ಅತಿ ಕಿರಿಯ 2ನೇ ಭಾರತೀಯ ಚೆಸ್ ಪಟು ಎಂಬ ಖ್ಯಾತಿಯನ್ನ ಪಾತ್ರರಾಗಿದ್ದಾರೆ. ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಅದ್ರ ಹೆಸರು ಗೊತ್ತಿರಬೇಕು, ಎಲ್ಲಿ ನಡೆದಿದೆ ಅಂತಕ್ಕಂಥದ್ದು. ಕೆನಡಾದ ಟೊರೊಂಟೊದಲ್ಲಿ ನಡೆದಿತ್ತು ವಿಶ್ವ ಚಾಂಪಿಯನ್ಶಿಪ್ ಸೆಮಿಫೈನಲ್ ಎನಿಸಿಕೊಂಡಿರೋ ಫಿಡೆ ಕ್ಯಾಂಡಿಡೇಟ್ಸ್ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿರ್ತಕ್ಕಂಥವ್ರು ಯಾರಂದ್ರೆ ಗುಕೇಶ್ ಅವರು ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಹೆಚ್ಚಳವಾಗಿ ಉಳಿಬೇಕು. ಅರ್ಥ ಆಯ್ತಾ? ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆ ಕೇಳಬಹುದು. ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಯಾರಂದ್ರೆ ವಿಶ್ವನಾಥ್ ಆನಂದ್ ಅವರು. ಈ ವರ್ಷದ ಅಂತ್ಯಕ್ಕೆ ಹಾಲಿ ವಿಶ್ವ ಚಾಂಪಿಯನ್ಶಿಪ್ ಚೀನಾದ ಡಿಂಗ್ ಲಿರೆನ್ ವಿರುದ್ಧ ಇವರು ಸೆಣಸಾಡಲಿದ್ದಾರೆ. ದಟ್ ಇಸ್ ಡಿವಿಷನ್ ಟ್ರಾನ್ಸಿಷನ್ ನಾಟ್ ರಿಕ್ವೈರ್ಡ್. ಇದು ಗೊತ್ತಿರಲಿ, ಗುಕೇಶ್ ಫೈನಲ್ ಪಂದ್ಯ ಗೆದ್ದರೆ ಭಾರತ 2ನೇ ಚೆಸ್ ಪಟು ಎಂಬ ಹೆಗ್ಗಳಿಕೆ ಪಾತ್ರರಾಗಲಿದ್ದಾರೆ. ಜಾಗತಿಕ ಹಣಕಾಸು ಸ್ಥಿರತೆ ವರದಿ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ IMF ಇಸ್ ದ ರೈಟ್ ಆನ್ಸರ್. ಚಿಪ್ಕೋ ಚಳವಳಿ ನಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರಾಖಂಡ್ ಇಸ್ ದ ರೈಟ್ ಆನ್ಸರ್. ನೋಡಿ, 1970ರ ದಶಕದಲ್ಲಿ ಹಿಮಾಲಯದ ಒಂದು ರೇನಿ ಮತ್ತು ಮಂಡಲ ಗ್ರಾಮಗಳಲ್ಲಿ ಹುಟ್ಟಿಕೊಂಡ ಚಿಪ್ಕೋ ಚಳವಳಿ ಇತ್ತೀಚೆಗೆ ತನ್ನ 50 ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿತು. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೂಡ ಕೇಳಿದ್ದಾರೆ. ಅಪಿಕೋ ಚಳವಳಿ ಬಗ್ಗೆ, ಚಿಪ್ಕೋ ಚಳವಳಿ ಬಗ್ಗೆ. ದೀಸ್ ಆರ್ ದ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ನಿಮಗೆ ಎನ್ವೈರನ್ಮೆಂಟ್ ಓದುವಾಗ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮೂವ್ಮೆಂಟ್ ಅಂತ ಬರುತ್ತೆ. ಸೊ ಯಾವ ಅಂದ್ರೆ ಅಲ್ಲಿ ಅಪಿಕೋ ಚಳವಳಿ ಬರುತ್ತೆ, ಚಿಪ್ಕೋ ಚಳವಳಿ ಬರುತ್ತೆ, ನರ್ಮದಾ ಆಂದೋಲನ ಅಂತ ಬರುತ್ತೆ. ಸೊ ಇವೆಲ್ಲ ನಾವು ನಿಮಗೆ ನಮ್ಮ ಮ್ಯಾಗಝಿನ್ಸ್ಗಳಲ್ಲಿ ಪ್ರೊವೈಡ್ ಮಾಡಿದೆ ಮತ್ತು ಡೈಲಿ ಕ್ಲಾಸಲ್ಲಿ ಕೂಡ ನಾವು ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಈಗ ಚಿಪ್ಕೋ ಚಳವಳಿ ಬಗ್ಗೆ ಫೋಕಸ್ ಮಾಡೋಣ. ಇದು ಅಹಿಂಸಾತ್ಮಕ ಆಂದೋಲನವಾಗಿದ್ದು ಇದು 1973 ಉತ್ತರಾಖಂಡದ ಆಗ ಉತ್ತರ ಪ್ರದೇಶದ ಭಾಗಿತ್ತಿದು. ಚಮೋಲಿ ಜಿಲ್ಲೆಯಲ್ಲಿ ಇದು ಹುಟ್ಟಿಕೊಂಡಿರ್ತಕ್ಕಂಥ ಮೂಮೆಂಟು. ಸುಂದರ್ಲಾಲ್ ಬಹುಗುಣ ಅವರು ಹಿಮಾಲಯದ ಇಳಿಜಾರುಗಳಲ್ಲಿ ಮರಗಳನ್ನು ಕಾಪಾಡಲು ಪ್ರಾರಂಭಿಸಿದರು. ಇದರ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ನಾಯಕರು ಸುಂದರ್ಲಾಲ್ ಬಹುಗುಣ ಅವರು. ಸುಂದರ್ಲಾಲ್ ಬಹುಗುಣ ಅವರ ಬಗ್ಗೆ ಮಾತಾಡ್ತಾ ಬಂದಾಗ ಹಿಮಾಲಯದ ಮರಗಳನ್ನು ರಕ್ಷಿಸಲು ಚಿಪ್ಕೋ ಚಳವಳಿಯೊಡನೆ ಮುನ್ನಡೆಸತಕ್ಕಂಥವರು. ಪರಿಸರ ಶಾಸ್ತ್ರವು ಶಾಶ್ವತ ಆರ್ಥಿಕತೆ. ಅರ್ಥ ಆಯ್ತಾ? ಪರಿಸರ ಶಾಸ್ತ್ರವು ಶಾಶ್ವತ ಆರ್ಥಿಕತೆ ಅಂತಕ್ಕಂಥದ್ದು ಇವರು ಕೊಟ್ಟಿರ್ತಕ್ಕಂಥ ಒಂದು ಘೋಷವಾಕ್ಯ. ಇದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನು ಕೇಳಬಹುದು ತಮಗೆ. ಇನ್ನು ಹಿಮಾಲಯದ ಒಂದು ಜೀವವಿದ್ಯೆಯನ್ನು ಸಂರಕ್ಷಿಸಲು ಬೀಜ್ ಬಚಾವ್ ಆಂದೋಲನವನ್ನು ಬೆಂಬಲಿಸಿದರು. ಬೀಜ್ ಬಚಾವ್ ಆಂದೋಲನ ಕೂಡ ಇವರು ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು. ಅವರು ತಮ್ಮ ಪರಿಸರ ಚಟುವಟಿಕೆಗಾಗಿ 2009ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು. ಸುಂದರ್ಲಾಲ್ ಬಹುಗುಣ ಬಗ್ಗೆ ಆಮೇಲೆ ಚಿಪ್ಕೋ ಚಳವಳಿ ಬಗ್ಗೆ ತಮ್ಮ ತಲೆಯಲ್ಲಿ ಇರಬೇಕು. ಬಿಕಾಸ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ನಾಡಗೀತೆಯನ್ನು ಯಾರ ದಾಟಿಯಲ್ಲಿ ಹಾಡಬೇಕೆಂದು ಹೈಕೋರ್ಟ್ ತೀರ್ಪು ನೀಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಿ ಮೈಸೂರು ಅನಂತಸ್ವಾಮಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಯಾವ ದಾಟಿಯಲ್ಲಿ ನಾಡಗೀತೆ ಹಾಡಬೇಕೆಂಬ ಬಗ್ಗೆ ದಶಕಗಳಿಂದ ಮೂಡಿದ ವಿವಾದಗಳಿಗೆ ತೆರೆ ಎಳೆದಿರುವ ಹೈಕೋರ್ಟ್ ದಿ ಮೈಸೂರು ಅನಂತಸ್ವಾಮಿ ಸಂಯೋಜಿಸಿದ ದಾಟಿಯನ್ನೇ ಅಂತಿಮಗೊಳಿಸಿದೆ. ಅನಂತಸ್ವಾಮಿ ಅವರ ದಾಟಿಯಲ್ಲಿ ಹಾಡಬೇಕಂತ ಕರ್ನಾಟಕ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು. ಜೊತೆಗೆ ನಿರ್ದಿಷ್ಟ ರಾಗ ಸೂಚಿಸಲು ಶಿಕ್ಷಣ ಕಾಯ್ದೆಯಡಿ ರಾಜ್ಯ ಸರ್ಕಾರ ಅಧಿಕಾರವಿದೆ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಯಾವ ರಾಗ ಇರಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಟ್ಟಿರ್ತಕ್ಕಂಥ ವಿಷಯ. 2 ನಿಮಿಷ 30 ಸೆಕೆಂಡ್ ಅವಧಿಯಲ್ಲಿ ನಾಡಗೀತೆ ಹಾಡುವುದು ಅಂತಿಮಗೊಳಿಸಿದ್ದ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಪುರಸ್ಕರಿಸಿರುವ ನ್ಯಾಯಾಲಯ ಆದೇಶದ ರದ್ದು ಕೋರಿ ಗಾಯಕ ಕಿಕ್ಕೀರಿ ಕೃಷ್ಣಮೂರ್ತಿ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದೆ. ಇದಕ್ಕೆ ಒಂದು ನ್ಯಾಯಾಲಯಕ್ಕೆ ಪೆಟಿಷನ್ ಅನ್ನ ಫೈಲ್ ಮಾಡಿದರು. ಆ ಪೆಟಿಷನ್ ಅನ್ನ ಕ್ವಾಶ್ ಮಾಡಿದೆ. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿ ಕಾಯ್ದಿರಿಸಲಾಗಿದ್ದ ತೀರ್ಪನ್ನು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಏಕಸದಸ್ಯ ಪೀಠ ಇದನ್ನು ಪ್ರಕಟಿಸಿರ್ತಕ್ಕಂಥದ್ದು. ಕುವೆಂಪು ಅವರು ಬರೆದ ಜಯ ಭಾರತ ಜನನಿ ತನುಜಾತೆ ಗೀತೆಯನ್ನು 1993ರಲ್ಲಿ ನಾಡಗೀತೆಯಾಗಿ ಅಂಗೀಕರಿಸಲಾಯಿತು. ಯು ಹ್ಯಾವ್ ಟು ರಿಮೆಂಬರ್ 3 ಪಾಯಿಂಟ್ ಇನ್ ದಿಸ್ ನ್ಯೂಸ್. ವಾಟ್ ಆರ್ ದೋಸ್ ಪಾಯಿಂಟ್ಸ್? ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾಡಗೀತೆನ ಹಾಡಕ್ಕೆ ಸಮಯ ಎಷ್ಟು ಬೇಕಂತಕ್ಕಂಥ ಮೊದಲನೇ ಫ್ಯಾಕ್ಟು. ಇನ್ನು ಯಾರ ಒಂದು ಧ್ವನಿಯನ್ನು ಅಂತಿಮಗೊಳಿಸಲಾಗಿದೆ ಅಂತಕ್ಕಂಥ 2ನೇ ಫ್ಯಾಕ್ಟು.
ಆಮೇಲೆ ಕರ್ನಾಟಕದ ಒಂದು ನಾಡಗೀತೆಯನ್ನು ನಾವು ಯಾವಾಗ ಅಳವಡಿಸಿಕೊಂಡಿದ್ದೀವಿ ಮತ್ತು ಯಾರು ರಚಿಸಿದ್ದಾರೆ. ದೀಸ್ ಆರ್ 3 ಪಾಯಿಂಟ್ಸ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಅವರ್ ಮೈಂಡ್. ನೋಡ್ರಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಇತ್ತೀಚೆಗೆ ಯಾವ ಸಂಸ್ಥೆಯು ವರ್ಷದ ಅತ್ಯುತ್ತಮ ಸಾರ್ವಜನಿಕ ವಲಯದ ಉದ್ಯಮ ಪ್ರಶಸ್ತಿ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಹಾಲ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮ್ಯಾನೇಜಿಂಗ್ ಇಂಡಿಯಾ ಅವಾರ್ಡ್ಸ್ ನಲ್ಲಿ ವರ್ಷದ ಅತ್ಯುತ್ತಮ ಸಾರ್ವಜನಿಕ ವಲಯದ ಉದ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸಿದೆ. ಅರ್ಥಾತ್ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏಪ್ರಿಲ್ 2023 ದೆಹಲಿ ಒಂದು ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಥವಾ ಉಪರಾಷ್ಟ್ರಪತಿ ಆಗಿರ್ತಕ್ಕಂಥ ಜಗದೀಪ್ ಧನಕರ್ ಅವರು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ಗೆ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮ್ಯಾನೇಜಿಂಗ್ ಇಂಡಿಯಾ ಅವಾರ್ಡ್ಸ್ ನಲ್ಲಿ, ಇಂಡಿಯಾದ ಅವಾರ್ಡ್ಸ್ ಹೆಸರು ಇದು ಪಡೆದುಕೊಂಡಿರ್ತಕ್ಕಂಥ ಸಂಸ್ಥೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬಗ್ಗೆ ಮಾತಾಡ್ತಾ ಬಂದಾಗ ಇದೊಂದು ಸಾರ್ವಜನಿಕ ವಲಯದ ಒಂದು ಏರೋಸ್ಪೇಸ್ ನಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಸಾರ್ವಜನಿಕ ವಲಯದ ಕಂಪನಿಯಾಗಿದ್ದು ವಿಶ್ವದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ಮತ್ತು ರಕ್ಷಣಾ ತಯಾರಿಕೆಯಲ್ಲಿ ಒಂದಾಗಿದೆ. ಇದು 1940ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಇಂಪಾರ್ಟೆಂಟ್, ಸುಮಾರು ಬಾರಿ ಕೇಳಿದ್ದಾರೆ. ಇತ್ತೀಚೆಗೆ ಪತ್ರಿಕಾ ಮಾಹಿತಿ ಬ್ಯೂರೋದ ಪ್ರಧಾನ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶಫಾಲಿ ಬಿ ಶರಣ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಮನೀಷಾ ದೇಸಾಯಿ ಅವರು ನಿವೃತ್ತ ನಂತರ ಶ್ರೀಮತಿ ಶಫಾಲಿ ಬಿ ಶರಣ್ ಅವರು ಏಪ್ರಿಲ್ 1ರಂದು ಪತ್ರಿಕಾ ಮಾಹಿತಿ ಬ್ಯೂರೋದ ಪ್ರಧಾನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅರ್ಥ ಆಯ್ತಾ? ಪತ್ರಿಕಾ ಮಾಹಿತಿ ಬ್ಯೂರೋದ ನಿರ್ದೇಶಕರು ಯಾರಾಗಿದ್ದಾರೆ? ಶಫಾಲಿ ಬಿ ಶರಣ್ ಅವರು. ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಭಾರತ ಸರ್ಕಾರದ ನೋಡಲ್ ಏಜೆನ್ಸಿ ಆಗಿದೆ. ಇದೊಂದು ಮಾಹಿತಿ ಮತ್ತು ಪ್ರಸಾರ ಅಡಿಯಲ್ಲಿ ಭಾರತ ಸರ್ಕಾರದ ನೋಡಲ್ ಏಜೆನ್ಸಿ ಸರ್ಕಾರದ ಯೋಜನೆಗಳು, ನೀತಿಗಳು, ಕಾರ್ಯಕ್ರಮದ ಉಪಕ್ರಮಗಳು ಮತ್ತು ಸಾಧನೆಗಳ ಕುರಿತು ಮುದ್ರಣ, ಎಲೆಕ್ಟ್ರಾನಿಕ್ ಮತ್ತು ವೆಬ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ. ಸೊ ಇಲ್ಲಿ ಏನಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂದ್ರೆ ಏನಂದ್ರೆ ಈ ಒಟ್ಟಾರೆಯಾಗಿ ಒಂದು ಮಾಧ್ಯಮವನ್ನ ಕಂಟ್ರೋಲ್ ಮಾಡುತ್ತೆ. ಆಯ್ತಾ? ಆ ಸಂಸ್ಥೆ ಇದು ಭಾರತದ ಒಂದು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಈ ಸಂಸ್ಥೆ ಇದು ರೂಪುಗೊಂಡಿದ್ದು 1919ರಲ್ಲಿ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿ. ಫಿಡೆ ರೇಟಿಂಗ್ ಪಟ್ಟಿಯಲ್ಲಿ ವಿಶ್ವನಾಥ್ ಆನಂದ್ ಅವರನ್ನ ಹಿಂದಿಕ್ಕಿದ ಭಾರತ 2ನೇ ಆಟಗಾರ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರ್ಜುನ್ ಇರಿಗೇಸಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ವಾಡಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಾಂಟ್ರಿಯಲ್ ಈಸ್ ದ ರೈಟ್ ಆನ್ಸರ್. ಉದ್ದೀಪನ ಮದ್ದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅನುತ್ತೀರ್ಣಗೊಂಡ ಕ್ರೀಡಾಪಟುಗಳ ಪೈಕಿ ಭಾರತ ಅಗ್ರಸ್ಥಾನ ಪಡೆದಿದೆ. ನೋಡ್ರಿ, ಈ ಒಂದು ಡೋಪಿಂಗ್ ಏನು ಇವುಗಳ ಒಂದು ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡೋಗೋಸ್ಕರ ಕೆಮಿಕಲ್ಸ್ಗಳನ್ನು, ಮೆಡಿಸಿನ್ಸ್ಗಳನ್ನು, ಡ್ರಗ್ಸ್ಗಳನ್ನು ಏನು ತಗೋತಾರೆ ಅದಕ್ಕೆ ನಾವು ಉದ್ದೀಪನ ಅಂತ ಕರಿತೀವಿ ಅಥವಾ ಡೋಪಿಂಗ್ ಅಂತ ಕರಿತೀವಿ. ಅದರಲ್ಲಿ ಅತಿ ಹೆಚ್ಚು ಭಾರತ ಒಂದು ಕ್ರೀಡಾಪಟುಗಳು ಏನಾಗಿದ್ದಾರೆ ಅಂದರೆ ಅನುತ್ತೀರ್ಣಗೊಂಡಿರ್ತಕ್ಕಂಥದ್ದು. ವಿಶ್ವ ಉದ್ದೀಪನ ಮದ್ದು ತಡೆ ಘಟಕ ಬಿಡುಗಡೆ ಮಾಡಿರುವ 2022 ಪರೀಕ್ಷಾ ಅಂಕಿಅಂಶಗಳ ವರದಿಯಲ್ಲಿ ದಕ್ಷಿಣ ಆಫ್ರಿಕಾ 2ನೇ ಸ್ಥಾನದಲ್ಲಿದ್ದು 2000ಕ್ಕೂ ಅಧಿಕ ಮಾದರಿಗಳನ್ನು ಪರೀಕ್ಷಿಸಿದ ದೇಶಗಳಲ್ಲಿ ಭಾರತ ಅತ್ಯಧಿಕ ಶೇಕಡಾವಾರು ಡೋಪ್ ಪರೀಕ್ಷೆ ಅನುತ್ತೀರ್ಣಗೊಂಡವರಲ್ಲಿ ಮುಂಚೂಣಿಯಲ್ಲಿದೆ. ಇದು ಫ್ಯಾಕ್ಟ್ ಗೊತ್ತಿರಲಿ. ಭಾರತ ಇದರಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿದೆ. ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ವಾಡಾದ ಬಗ್ಗೆ ಮಾತಾಡ್ತಾ ಬಂದಾಗ ಕೆನಡಾ ಮೂಲದ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಕ್ರೀಡಾಗಳಲ್ಲಿ ಮಾದಕ ವಸ್ತುಗಳ ವಿರುದ್ಧದ ಹೋರಾಟವನ್ನು ಉತ್ತೇಜಿಸಲು, ಸಂಘಟಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಪ್ರಾರಂಭಿಸಿದ ಒಂದು ಸಂಸ್ಥೆ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಅಂದ್ರೆ ಈ ಒಂದು ಡೋಪಿಂಗ್ ಅನ್ನ ತಡೆಗೋಸ್ಕರ ಆಂಟಿ ಡೋಪಿಂಗ್ ಏಜೆನ್ಸಿ ದಟ್ ಇಸ್ ಹೆಡ್ ಕ್ವಾರ್ಟರ್ಸ್ ಇನ್ ಎಲ್ಲಿ ಮಾಂಟ್ರಿಯಲ್ ಇದೆ, ಕೆನಡಾದಲ್ಲಿದೆ. ಸ್ಥಾಪನೆಯಾಗಿದ್ದು 1999ರಲ್ಲಿ. ನೋಡಿ ನೆಕ್ಸ್ಟ್ ಪ್ರಶ್ನೆ, 2024ನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಎಷ್ಟು ಜನರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2. ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ 2024ನೇ ಸಾಲಿನ ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗೆ ಕನ್ನಡದ ಹೋರಾಟಗಾರರಾಗಿರ್ತಕ್ಕಂಥ ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಸಮಿತಿ ಸಭೆಯಲ್ಲಿ ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಗೊತ್ತಿರಬೇಕು, ಕುವೆಂಪು ಸಿರಿಗನ್ನಡ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು. ಈ ಕನ್ನಡ ಸಾಹಿತ್ಯ ಪರಿಷತ್ತು ಏನ್ ಮಾಡಿದೆ, 2024ನೇ ಸಾಲಿಂದು ಕುವೆಂಪು ಸಿರಿಗನ್ನಡ ದತ್ತಿ ಪ್ರಶಸ್ತಿಗಳನ್ನು ಪ್ರಕಟಿಸಿದ್ದು ಇಬ್ಬರಿಗೆ ಕೊಟ್ಟಿದ್ದಾರೆ, ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅಂತಕ್ಕಂಥವರಿಗೆ. ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಮಹೇಶ್ ಜೋಶಿ ಅವರು. ಶ್ರೀನಿವಾಸ್ ಪಲ್ಲಿಯ ಯಾವ ಕಂಪನಿಯ ಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ರೋ ಇಸ್ ದ ರೈಟ್ ಆನ್ಸರ್. 6ನೇ ಅನುಸೂಚಿಯು ಕೆಳಗಿನ ಯಾವ ರಾಜ್ಯ ಅಥವಾ ಯುಟಿಗೆ ಅನ್ವಯಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರುಣಾಚಲ್ ಪ್ರದೇಶ್ ಇಸ್ ದ ರೈಟ್ ಆನ್ಸರ್. ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ಅನ್ನ 6ನೇ ಅನುಸೂಚಿಗೆ ಸೇರಿಸಬೇಕು, ಅಲ್ಲಿನ ಸಂಸ್ಕೃತಿ, ಸಂಪನ್ಮೂಲ, ಜೀವ ಸಂಕುಲ ಉಳಿಸಬೇಕು ಎನ್ನುವ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟು ಉಪವಾಸ ಸತ್ಯಾಗ್ರಹವನ್ನು ನಡೆಸಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ 21 ದಿನಗಳ ಒಂದು ಉಪವಾಸ ಸತ್ಯಾಗ್ರಹ ನಡೆಸಿತ್ತು. ಎಲ್ಲಿ ನಡೆಸಲಾಗಿತ್ತು? ಲದ್ದಾಖ್ನಲ್ಲಿ. ಯಾಕಂದ್ರೆ ಲದ್ದಾಖ್ಗೆ ಒಂದು 6th ಶೆಡ್ಯೂಲ್ ಅನ್ನ
6 ಶೆಡ್ಯೂಲಲ್ಲಿ ಸೇರಿಸಬೇಕು ಮತ್ತು ಅಲ್ಲಿರ್ತಕ್ಕಂಥ ಸಂಸ್ಕೃತಿ, ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಮತ್ತು ಜೀವ ಸಂಕುಲಗಳನ್ನು ಕಾಪಾಡಬೇಕು ಅಂತ ಒಂದು 21 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಸೊ ಎನಿಹಾವ್ ಅದಕ್ಕೆ ಯಾವುದೇ ಒಂದು ರಿಸಲ್ಟನ್ನು ಸಿಗಲಿಲ್ಲ. ಬಟ್ ಇವರು ಮಾಡಿರ್ತಕ್ಕಂಥದ್ದು ಯಾರು, ಸೋನಮ್ ವಾಂಗ್ಚುಕ್ ಅವರು. ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಅದು ಏಪ್ರಿಲಲ್ಲಿ ಆಗಿರ್ತಕ್ಕಂಥ ಇಶ್ಯೂ ಇದು. ಭಾರತ 6ನೇ ಅನುಸೂಚಿ ಬಗ್ಗೆ ಮಾತಾಡ್ತಾ ಬಂದಾಗ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂನಲ್ಲಿ ಬುಡಕಟ್ಟು ಪ್ರದೇಶದ ಆಡಳಿತವನ್ನು ಒದಗಿಸುತ್ತದೆ. ಆಯ್ತಾ, ಅಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಭೂಮಿ ಸಂಪನ್ಮೂಲಗಳನ್ನು ರಕ್ಷಿಸುವುದು ಮತ್ತು ಅಂತಹ ಸಂಪನ್ಮೂಲ ಬುಡಕಟ್ಟು ಅಲ್ಲದ ವ್ಯಕ್ತಿಗಳಿಗೆ ಅಥವಾ ಸಮುದಾಯಗಳಿಗೆ ವರ್ಗಾಯಿಸುವುದನ್ನು ನಿಷೇಧಿಸ್ತದೆ. ಅಂದರೆ ಇಲ್ಲಿ ಏನಂದರೆ ಬುಡಕಟ್ಟು ಜನಾಂಗದವರು ಅಂದರೆ ಪ್ರಿಮಿಟಿವ್ ಜನಾಂಗ ಏನಿದ್ದಾರೆ ಅವರು ಕಂಪ್ಲೀಟ್ಲಿ ದೇ ಆರ್ ಡಿಪೆಂಡಿಂಗ್ ಅಪಾನ್ ದಿ ಫಾರೆಸ್ಟ್. ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಮೇಲೆ, ಅಲ್ಲಿರ್ತಕ್ಕಂಥ ಒಂದು ರಿಸೋರ್ಸಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಆ ಒಂದು ಬುಡಕಟ್ಟು ಲ್ಯಾಂಡು ಅಥವಾ ರಿಸೋರ್ಸಸ್ಗಳನ್ನು ಒಂದು ಬುಡಕಟ್ಟವಲ್ಲದ ಜನಗೆ ಅದನ್ನು ಅವರಿಂದ ಸಂರಕ್ಷಣೆ ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಯಾವ ದಿನದಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 7. ಇತ್ತೀಚೆಗೆ ಸುದ್ದಿಯಲ್ಲಿದ್ದ TSAT-1A ಉಪಗ್ರಹವು ಯಾವ ರಾಕೆಟ್ ಸಹಾಯದಿಂದ ಉಡಾವಣೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫಾಲ್ಕನ್ 9. ಅರ್ಥ ಆಯ್ತಾ. ಟಾಟಾ ಸನ್ಸ್ ಅಂಗಸಂಸ್ಥೆಯಾದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಗೊತ್ತಾ, ಅಂದರೆ TSAT-1A ಅಂತಕ್ಕಂಥದ್ದು ಸಂಪೂರ್ಣವಾಗಿ ಖಾಸಗಿ ವಲಯದಿಂದ ನಿರ್ಮಿಸಲಾದ ಭಾರತ ಮೊದಲ ಮಿಲಿಟರಿ ದರ್ಜೆಯ ಜಿಯೋಸ್ಪೇಷಿಯಲ್ ಉಪಗ್ರಹ TSAT-1A ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಇಲ್ಲಿ ನೋಡ್ರಿ, ಖಾಸಗಿ ವಲಯದಿಂದ ನಿರ್ಮಿಸಲಾದ ಭಾರತ ಮೊದಲ ಮಿಲಿಟರಿ ದರ್ಜೆಯ ಜಿಯೋಸ್ಪೇಷಿಯಲ್ ಉಪಗ್ರಹ TSAT-1A ಅಂತಕ್ಕಂಥದ್ದು. ಇದು ಟಾಟಾ ಸನ್ಸ್ ಅಂಗಸಂಸ್ಥೆಯಾದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ಇದೇನು ಮಾಡಿದೆ, ಸಂಪೂರ್ಣವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು. ಶಾಟೋಲಾಜಿಕ್ INC.C ಸಹಾಯದಿಂದ ಟಾಟಾ ಸನ್ಸ್ ಅಂಗಸಂಸ್ಥೆಯಾದ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಇದು ಉಡಾವಣೆ ಮಾಡಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಅರ್ಥಾಯ್ತಾ. ಇದನ್ನು ಫಾಲ್ಕನ್ ರಾಕೆಟ್ ಮೂಲಕ ಅಮೆರಿಕದ ಕೆನಡಿ ಬಾಕ್ಸ್ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. ಭೂಮಿಯ ಕಡಿಮೆ ಕಕ್ಷೆಯಲ್ಲಿ ಇದನ್ನು ಇರಿಸಲಾಗಿದೆ. ಫಾಲ್ಕನ್ 9 ರಾಕೆಟ್ ಅನ್ನು ಬಳಸಿ ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು. ವಿಶ್ವಸಂಸ್ಥೆ ಮಹಿಳಾ ಹಕ್ಕುಗಳ ಆಯೋಗದ ಅಧ್ಯಕ್ಷವಾಗಿ ಯಾವ ದೇಶವು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ಮಹಿಳಾ ಸ್ಥಿತಿ ಕುರಿತು ವಿಶ್ವಸಂಸ್ಥೆ ಆಯೋಗದ ಅಧ್ಯಕ್ಷವಾಗಿ ಕಮಿಷನ್ ಆಫ್ ಸ್ಟೇಟಸ್ ಆಫ್ ವುಮೆನ್ ಸೌದಿ ಅರೇಬಿಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೌದಿ ಅರೇಬಿಯಾ. ಆಯ್ತಾ. ಕಮಿಷನ್ ಆಫ್ ಸ್ಟೇಟಸ್ ಆಫ್ ವುಮೆನ್ ಅಂತಕ್ಕಂಥದ್ದು ಇದು ಅಂದರೆ ಮಹಿಳಾ ಸ್ಥಿತಿ ಕುರಿತು ವಿಶ್ವಸಂಸ್ಥೆ ಆಯೋಗದ ಅಧ್ಯಕ್ಷವಾಗಿದ್ದು ಸೊ ಅದಕ್ಕೆ ಸೌದಿ ಅರೇಬಿಯಾವನ್ನು ಅಧ್ಯಕ್ಷತೆಯಾಗಿ ಆಯ್ಕೆ ಮಾಡಲಾಗಿದೆ. 2025ರಲ್ಲಿ ನಡೆಯುವ ಮಹಿಳಾ ಹಕ್ಕುಗಳ ಆಯೋಗದ 69ನೇ ಅಧಿವೇಶನಕ್ಕೆ ಆಯ್ಕೆ ಮಾಡಲಾಗಿದೆ. ಕಮಿಷನ್ ಆನ್ ಸ್ಟೇಟಸ್ ಆಫ್ ವುಮೆನ್ ಬಗ್ಗೆ ಮಾತಾಡ್ತಾ ಬಂದಾಗ 1946ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಲಿಂಗ ಸಮಾನತೆ ಮಹಿಳೆಯರಿಗೆ ಅಧಿಕಾರ ನೀಡುತ್ತದೆ. ಇದು UN ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಒಂದು ಕ್ರಿಯಾತ್ಮಕ ಅಂಗವಾಗಿರ್ತಕ್ಕಂಥದ್ದು. ಯಾವುದು ಅಂದರೆ UN ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇದು ಒಂದು ಪರ್ಮನೆಂಟ್ ಬಾಡಿ ಅಂಡರ್ ದಿ ಯುನೈಟೆಡ್ ನೇಷನ್ಸು. ಅದರಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಯಾವುದಂದ್ರೆ ಕಮಿಷನ್ ಆನ್ ಸ್ಟೇಟಸ್ ಆಫ್ ವುಮೆನ್ ಅಂತಕ್ಕಂಥದ್ದು. ಸೌದಿ ಅರೇಬಿಯಾ ಬಗ್ಗೆ ಮಾತಾಡ್ತಾ ಬಂದಾಗ ಕೇಂದ್ರ ಕಚೇರಿ ರಿಯಾದ್ ಮತ್ತು ಇದರ ಕರೆನ್ಸಿ ಏನಂದ್ರೆ ಸೌದಿ ರಿಯಾಲ್. ವರ್ಲ್ಡ್ ಆರ್ಗನೈಸೇಷನ್ ಆಫ್ ರೈಟರ್ಸ್ ನಿಂದ ವಿಶ್ವ ಸಾಹಿತ್ಯ ಪ್ರಶಸ್ತಿ ಗೆದ್ದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮಮತಾ ಜಿ ಸಾಗರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಕನ್ನಡದ ಹೆಸರಾಂತ ಕವಯತ್ರಿ, ಲೇಖಕಿ ಮತ್ತು ಹೋರಾಟಗಾರಿ ಆಗಿರ್ತಕ್ಕಂಥ ಮಮತಾ ಜಿ ಸಾಗರ್ ಅವರು ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆಗಾಗಿ ವರ್ಲ್ಡ್ ಆರ್ಗನೈಸೇಷನ್ ಆಫ್ ರೈಟರ್ಸ್ ನಿಂದ ವಿಶ್ವ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾರು ಕನ್ನಡಿಗ ಈ ವಿಶ್ವ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆಯ್ತಾ. ಮಮತಾ ಜಿ ಸಾಗರ್ ಅವರು ಗಮನಾರ್ಹ ಕೃತಿಗಳು ಯಾವುದಂದ್ರೆ ಕಾಡು ನವಿಲಿನ ಹೆಜ್ಜೆ ಅಂತಕ್ಕಂಥದ್ದು, ನದಿಯ ನೀರಿನ ತೇವ ಅಂತಕ್ಕಂಥದ್ದು. ಅವರಿಗೆ ಸಂದ ಪ್ರಶಸ್ತಿಗಳು ಸಂಚಿ ಹೊನ್ನಮ್ಮ ಪ್ರಶಸ್ತಿ 2019, ಭಾಷಾ ಭಾರತಿ ಅನುವಾದ ಪ್ರಶಸ್ತಿ 2019ರಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಭಾರತವು ಇಗ್ಲಾಯಸ್ ಅನ್ನು ಯಾವ ದೇಶದಿಂದ ತರಿಸಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಷ್ಯಾ. ಭಾರತವು 24 ಇಗ್ಲಾಯಸ್ ವಿಮಾನ ವಿರೋಧಿ ANTI-ಏರ್ಕ್ರಾಫ್ಟ್ ಮಿಸೈಲ್ಗಳನ್ನು ರಷ್ಯಾದಿಂದ ತರಿಸಿಕೊಂಡಿದೆ. ಇಗ್ಲಾಯಸ್ ಒಂದು ಮ್ಯಾನ್ ಪೋರ್ಟೇಬಲ್ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಮ್ಯಾನ್ ಪೋರ್ಟೇಬಲ್ ಏರ್ ಡಿಫೆನ್ಸ್ ಸಿಸ್ಟಮು ANTI-ಏರ್ಕ್ರಾಫ್ಟ್ ಮಿಸೈಲು ಭಾರತವು ರಷ್ಯಾದಿಂದ ತರಿಸಿಕೊಂಡಿರ್ತಕ್ಕಂಥದ್ದು. ರಾಜ್ಯ ಮಾನವ ಹಕ್ಕು ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2007. ಕಳೆದ 1.5 ತಿಂಗಳಿಂದ ಖಾಲಿ ಇದ್ದ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ಹಂಗಾಮಿ ಅಧ್ಯಕ್ಷನಾಗಿ ನಿವೃತ್ತ IAS ಅಧಿಕಾರಿ ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರನ್ನ ನೇಮಕ ಮಾಡಲಾಗಿದೆ. ಹಂಗಾಮಿ ಅಧ್ಯಕ್ಷನಾಗಿ ನಿವೃತ್ತ IAS ಅಧಿಕಾರಿಯವರು 2023 ನವೆಂಬರ್ನಲ್ಲಷ್ಟೇ ನಿವೃತ್ತ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರನ್ನ ಸರ್ಕಾರ ಅಧ್ಯಕ್ಷರಾಗಿ ನೇಮಕ ಮಾಡಿದೆ ಈ ಒಂದು ಮಾನವ ಹಕ್ಕುಗಳ ಆಯೋಗದ. ಸೊ ಅಲ್ಲಿ ಉಪಾಧ್ಯಕ್ಷರ ಸ್ಥಾನ ಖಾಲಿ ಇತ್ತು. ಸೊ ಅವರನ್ನ ಇವರಿಗೆ
ಹಂಗಾಮಿ ಅಧ್ಯಕ್ಷನಾಗಿ ಇವರಿಗೆ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಕಳೆದ ಫೆಬ್ರವರಿಯಲ್ಲಿ ಏನಾಗಿದೆ ಅಂದರೆ ಈ ನ್ಯಾಯಮೂರ್ತಿ ನಾರಾಯಣ ಸ್ವಾಮಿ ಅವರು ಲೋಕಪಾಲದ ನ್ಯಾಯಾಂಗ ಸದಸ್ಯರಾಗಿ ನೇಮಕವಾಗಿದ್ದು, ಅದಾದ ನಂತರ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷತ ಸ್ಥಾನವನ್ನು ತ್ಯಜಿಸಿದ್ದರು. ಇಲ್ಲಿ ಏನಂದರೆ ಒಂದು ಲೋಕಪಾಲ ಅಂತಕ್ಕಂಥದ್ದು, ಇನ್ನೊಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗ. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರು ಯಾರಿದ್ದಾರೆ? ಇವರು ನಾರಾಯಣ ಸ್ವಾಮಿ ಅವರಿದ್ದರು. ನಾರಾಯಣ ಸ್ವಾಮಿ ಅವರನ್ನು ಲೋಕಪಾಲದ ನ್ಯಾಯಾಂಗ ಸದಸ್ಯರಾಗಿ ನೇಮಕ ಮಾಡಲಾಯಿತು. ಅವಾಗ ಈ ಒಂದು ರಾಜ್ಯ ಮಾನವ ಹಕ್ಕುಗಳ ಒಂದು ಅಧ್ಯಕ್ಷತೆ ಸ್ಥಾನ ಖಾಲಿ ಉಳಿತು. ಅವಾಗ ಏನು ಮಾಡಿದ್ದಾರೆ ಅಂದರೆ ಇವರನ್ನು ಆಯ್ಕೆ ಮಾಡಿದ್ದಾರೆ. ಯಾರನ್ನು? ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರನ್ನು. ಇಷ್ಟೇ ಮಾಹಿತಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬಗ್ಗೆ ಮಾತಾಡ್ತಾ ಬಂದಾಗ, ಮಾನವ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ 1993 ಅಡಿಯಲ್ಲಿ 25/7/2007 ಸ್ಥಾಪನೆ ಮಾಡಿದ್ದಾರೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಮೊದಲ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ನೋಡಿ, ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ನೌಕೆ ಇಳಿಸಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಯ ಒಂದು ಚಂದ್ರಯಾನ 3 ತಂಡಕ್ಕೆ ಅಮೆರಿಕದ ಒಂದು ಪ್ರತಿಷ್ಠಿತ ಜಾನ್ ಎಲ್ ಜಾ ಸ್ವಿಗೇಟ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದಕ್ಕೆ ಜಾನ್ ಎಲ್ ಜಾ ಸ್ವಿಗೇಟ್ಸ್ ಪ್ರಶಸ್ತಿ ಯಾವ ಸಂಸ್ಥೆಗೆ ನೀಡಲಾಗಿದೆ ಅಂದರೆ ಒಂದು ಇಸ್ರೋದ ಒಂದು ಚಂದ್ರಯಾನ 3 ತಂಡಕ್ಕೆ ನೀಡಲಾಗಿರ್ತಕ್ಕಂಥದ್ದು. ಭಾರತೀಯ ದೂತಾವಾಸ ಕಚೇರಿ ಹಿರಿಯ ಅಧಿಕಾರಿ DC ಮಂಜುನಾಥ್ ಅವರು ಇಸ್ರೋ ಪರವಾಗಿ ಇದನ್ನು ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ನೌಕೆ ಇಳಿಸಿದ ಮೊದಲ ದೇಶ ಅಂದರೆ ಅದು ನಮ್ಮ ಹೆಮ್ಮೆಯ ಭಾರತ. ಮೂಕನಾಯಕ ಇದು ಯಾರ ಪತ್ರಿಕೆಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರದು ಏಪ್ರಿಲ್ 14, 1891 ಇವ್ರದ್ದೇನಾಗುತ್ತೆ ಜನನವಾಗುತ್ತೆ. ಇವ್ರ ಬಗ್ಗೆ ಮಾತಾಡ್ತಾ ಬಂದಾಗ 1891 ಏಪ್ರಿಲ್ 14 ತಂದೆ ರಾಮ್ಜಿ ಮಾಳಜಿ ಸತ್ಪಾಲ್ ಅಂತಕ್ಕಂಥವ್ರು, ತಾಯಿ ಭೀಮ್ಬಾಯಿ ಅಂತಕ್ಕಂಥವ್ರು. ಇವರು ಮಹರ್ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಇವರ ಒಂದು ಆತ್ಮಚರಿತ್ರೆ ಅಂದ್ರೆ ವೇಟಿಂಗ್ ಫಾರ್ ವೀಸಾ. ಆಯ್ತಾ, ವೇಟಿಂಗ್ ಫಾರ್ ವೀಸಾ ಇದು ಯಾರ ಆತ್ಮಚರಿತ್ರೆ ಅಂತ ಕೇಳ್ತಾರೆ. ಇದ್ಯಾರಂದ್ರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು 132ನೇ ದಿನದಂದು ದೇಶದ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆಯನ್ನು ಆಹ್ವಾನಗೊಳಿಸಿದ್ದಾರೆ. ಇದು ಇಂಪಾರ್ಟೆಂಟ್. ಇದನ್ನು ಕೂಡ ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ಇದು ಪ್ರತಿಮೆ 125 ಫೀಟ್ ಎತ್ತರವಾಗಿದ್ದು ಪ್ರತಿಮೆ ನಿರ್ಮಿಸಲು ಒಟ್ಟು 46 ಕೋಟಿ ಖರ್ಚಾಗಿದೆ. ನಾಟ್ ರಿಕ್ವೈರ್ಡ್. ಎಷ್ಟು ಟನ್ ಉಕ್ಕು ಬಳಸಿದರೆ? ನಾಟ್ ರಿಕ್ವೈರ್ಡ್. ಆರ್ಗನೈಸೇಷನ್ ಸ್ಟಾರ್ಟೆಡ್ ಬೈ ಅಂಬೇಡ್ಕರ್ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸ್. ಈ ಒಂದು ಡಿಪ್ರೆಸ್ಡ್ ಕ್ಲಾಸ್ ಅರ್ಥ ಆಯ್ತಾ? ಡಿಪ್ರೆಸ್ಡ್ ಅಂತಂದ್ರೆ ಹಿಂದುಳಿದ ವರ್ಗದ SC/STಗಳು ಏನಿದ್ದಾರೆ ಅವರು ಇದಕ್ಕೋಸ್ಕರ ಒಂದು ಅಪ್ಲಿಫ್ಟ್ಮೆಂಟ್ ಮಾಡೋಗೋಸ್ಕರ ಯಾವ ಒಂದು ಆರ್ಗನೈಸೇಷನ್ ಇವರು ಸ್ಟಾರ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಯ್ತಾ? ಈ ಒಂದು ಆರ್ಗನೈಸೇಷನ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಯಾವಂದ್ರೆ ಬಹಿಷ್ಕೃತ ಹಿತಕಾರಿ ಸಭಾ ಅಂತಕ್ಕಂಥದ್ದು 1924, ಸಮಾಜ ಸಮತಾ ಸಂಘ 1927, ಅಖಿಲ ಭಾರತ ದಲಿತ ವರ್ಗ ಸಭಾ 1942, ಪೀಪಲ್ಸ್ ಎಜುಕೇಷನ್ ಸೊಸೈಟಿ 1945. ಇಂಪಾರ್ಟೆಂಟ್ ಇವೆಲ್ಲ. ಪೊಲಿಟಿಕಲ್ ಪಾರ್ಟೀಸ್ ಫೌಂಡೆಡ್ ಬೈ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಪೊಲಿಟಿಕಲ್ ಪಾರ್ಟಿ ಯಾವ ಸ್ಟಾರ್ಟ್ ಮಾಡಿದರೆ? ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ 1936, ರಿಪಬ್ಲಿಕನ್ ಪಾರ್ಟಿ 1955. ಇಟ್ ವಾಸ್ ಸ್ಟಾರ್ಟೆಡ್ ಆಫ್ಟರ್ ಭೀಮರಾವ್ ಅಂಬೇಡ್ಕರ್ ಡೆತ್ ಆದಮೇಲೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಜರ್ನಲ್ ಲಾಂಚ್ಡ್ ಬೈ ಅಂಬೇಡ್ಕರ್ ಅವರು. ಮೂಕನಾಯಕ 1919. ಇನ್ನು ಬಹಿಷ್ಕೃತ ಭಾರತ 1927. ಇಂಪಾರ್ಟೆಂಟ್ ಇವೆಲ್ಲ ಎರಡು ಜರ್ನಲ್. ಅರ್ಥ ಆಯ್ತಾ? ಇನ್ನು ಜನತಾ ಅಂತಕ್ಕಂಥದ್ದು 1930. ಲಿಟರರಿ ವರ್ಕ್ ಆಫ್ ಅಂಬೇಡ್ಕರ್ ಅವ್ರು ಏನು ಬಿಡಿದ್ದಾರೆ? ಅನೈಲೇಷನ್ ಆಫ್ ಕ್ಯಾಸ್ಟ್ ಅಂತಕ್ಕಂಥದ್ದು, ಬುದ್ಧ ಅಂಡ್ ಹೀಸ್ ಧಮ್ಮ ಅಂತಕ್ಕಂಥ ಪುಸ್ತಕ, ಸ್ಟೇಟ್ ಆ್ಯಂಡ್ ಮೈನಾರಿಟೀಸ್ ಅಂತಕ್ಕಂಥದ್ದು, ಪಾಕಿಸ್ತಾನ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂತಕ್ಕಂಥ ಪುಸ್ತಕ, ಇನ್ನು ಫೈನಾನ್ಷಿಯಲ್ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅಂತಕ್ಕಂಥ ಪುಸ್ತಕ, ಕ್ಯಾಸ್ಟ್ ಇನ್ ಇಂಡಿಯಾ ದೇರ್ ಮೆಕ್ಯಾನಿಸಮ್ ಜೆನೆಸಿಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು, ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಹ್ಯಾವ್ ಡನ್ ಫಾರ್ ಅನ್ಟಚಬಲ್ಸ್. ಇವೆಲ್ಲ ಅಂಬೇಡ್ಕರ್ ಅವರ ಪುಸ್ತಕಗಳು. ಅವ್ರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟೀಸು. ಇನ್ನು ಡಿಪ್ರೆಸ್ಡ್ ಕ್ಲಾಸ್ಗೋಸ್ಕರ ಅವ್ರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಏನಂದರೆ ಒಂದು ಆರ್ಗನೈಸೇಷನ್ಸ್ಗಳು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸುಮಾರು ಬಾರಿ ಕೇಳಿದ್ದಾರೆ. ಸಿಡ್ಬಿ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಕ್ನೋ. ಹಣಕಾಸು ಸೇವಾ ಸಂಸ್ಥೆಗಳ ಬ್ಯೂರೋ ಮಿತ್ತಲ್ ಅವರು ಹಣಕಾಸು ಸೇವಾ ಸಂಸ್ಥೆಗಳ ಬ್ಯೂರೋ ಆಗಿರ್ತಕ್ಕಂಥ ಮನೋಜ್ ಮಿತ್ತಲ್ ಅವರನ್ನ ಸಿಡ್ಬಿ ಅಧ್ಯಕ್ಷ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ನ್ಯೂಸ್ ಇಸ್ ಕಾಂಟೆಕ್ಸ್ಟ್ ಇದು. ಅದಲ್ಲದೆ ಸಂಜಯ್ ಶುಕ್ಲಾ ಅವರನ್ನ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ನ ಒಂದು MD ಆಗಿ ನೇಮಕವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ ಬ್ಯಾಂಕ್ ಬಗ್ಗೆ ತದನಂತರದಲ್ಲಿ ಇಲ್ಲಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಸಂಜಯ್ ಶುಕ್ಲಾ ಅವರನ್ನ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಗೆ, ಮನೋಜ್ ಮಿತ್ತಲ್ ಅವರನ್ನ ಸಿಡ್ಬಿಗೆ ಆಯ್ಕೆ ಮಾಡಲಾಗಿದೆ. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ದಟ್ ಇಸ್ ಸಿಡ್ಬಿ
ಇದು 1989 ಭಾರತೀಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಕಾಯ್ದೆ ಅನುಗುಣವಾಗಿ 1990 ಏಪ್ರಿಲ್ 2ರಂದು ಇದನ್ನು ಸ್ಥಾಪನೆ ಮಾಡಲಾಯಿತು. ಸಣ್ಣ ಕೈಗಾರಿಕೆಗಳಿಗೆ ಅಗತ್ಯವಿರುವ ಅಲ್ಪಾವಧಿ ಸಾಲ ಹಾಗೂ ಮರು ಹಣಕಾಸು ಸೌಲಭ್ಯ ನೀಡುತ್ತೆ ಇದು ಸಿಡ್ಬಿ ಅಂತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಲಕ್ನೋ, ಅದರ ಲಕ್ನೋ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶದಲ್ಲಿದೆ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಬಂದಾಗ 1988 ಜುಲೈ 9ರಂದು ಸ್ಥಾಪನೆ ಆಯಿತು. ಇದು ಯಾವುದಂದ್ರೆ ಹೌಸಿಂಗ್ ಬ್ಯಾಂಕ್ ಆಕ್ಟ್ 1987 ಪ್ರಕಾರ ಗೃಹ ಸೌಲಭ್ಯ ಒದಗಿಸುವ ಒಂದು ಅಪೆಕ್ಸ್ ಬ್ಯಾಂಕ್ ಆಗಿರ್ತಕ್ಕಂಥದ್ದು ನ್ಯಾಷನಲ್ ಹೌಸಿಂಗ್ ಬ್ಯಾಂಕು. ಗೃಹ ಬೆಲೆ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತದೆ ಇದು. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ. ಎಲ್ಲ ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್, ನಾನು ಏನು ಹೇಳ್ತಾ ಇದ್ದೀನಿ. ಮ್ಯಾನ್ ಪೋರ್ಟೇಬಲ್ ಎಂಟಿ ಟ್ಯಾಗ್ ಗೈಡೆಡ್ ಮಿಸೈಲ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ DRDO. ದಸ್ತಲಿಂಗ್ ಸಮರಾಭ್ಯಾಸ ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಮತ್ತು ಉಜ್ಬೇಕಿಸ್ತಾನ್. ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ದಸ್ತಲಿಂಗ್ ಜಂಟಿ ಮಿಲಿಟರಿ ವ್ಯಾಯಾಮದ 5ನೇ ಆವೃತ್ತಿ ಉಜ್ಬೇಕಿಸ್ತಾನದ ಒಂದು ಟರ್ಮೇಜ್ನಲ್ಲಿ ಏಪ್ರಿಲ್ 15ರಂದು ಪ್ರಾರಂಭ ಆಗಿದೆ, ಅಂದರೆ ನಡೆದು ಹೋಗಿದೆ. ಮತ್ತು ಯಾವುದು ದಸ್ತಲಿಂಗ್ ಅಂತಕ್ಕಂಥ ಸಮರಾಭ್ಯಾಸ. ಇದು ಎರಡು ರಾಷ್ಟ್ರಗಳ ನಡುವಿನ ಸಹಕಾರ ಮತ್ತು ಭವಿಷ್ಯದ ಮಿಲಿಟರಿ ಸಂಬಂಧಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಬ್ಲೂ ಆರಿಜಿನ್ ಮಿಷನ್ ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೆಫ್ ಬೆಜೋಸ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಬಾಹ್ಯಾಕಾಶ ಪ್ರವಾಸಕ್ಕೆ ಭಾರತೀಯ ಪ್ರವಾಸಿಯೊಬ್ಬರು ತೆರಳುವಲು ಆಯ್ಕೆಯಾಗಿದ್ದಾರೆ. ಯಾರೋ ಅಮೆಜಾನ್ ಕಂಪನಿಯ ಸಂಸ್ಥಾಪಕ ಇರತಕ್ಕಂಥ ಜೆಫ್ ಬೆಜೋಸ್ ಆರಂಭಿಸಿರುವ ಬ್ಲೂ ಆರಿಜಿನ್ NS-25 ಪ್ರವಾಸೋದ್ಯಮ ಮಿಷನ್ನಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡ ಮೂಲದ ಪೈಲಟ್ ಹಾಗೂ ಉದ್ಯಮಿ ಗೋಪಿ ತೋಟ್ಕೂರ್ ತೆರಳಲು ಸಜ್ಜರಾಗಿದ್ದಾರೆ. ಮತ್ತು ಇದು ಇಂಪಾರ್ಟೆಂಟ್, ಗೋಪಿ ತೋಟ್ಕೂರ್ ಅವರು ಬ್ಲೂ ಆರಿಜಿನ್ ಒಂದು ಮಿಷನ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಜೆಫ್ ಬೆಜೋಸ್ ಅವರು ಮಿಷನ್ ಏನು ಕಳಿಸ್ತಾ ಇದ್ದಾರೆ ಈ ಒಂದು ಬಾಹ್ಯಾಕಾಶದಲ್ಲಿ ಪ್ರವಾಸೋದ್ಯಮ. ಸೊ ಅದಕ್ಕೆ ಆಂಧ್ರ ಪ್ರದೇಶದ ವಿಜಯವಾಡ ಮೂಲದ ಪೈಲಟ್ ಇವರು ಗೋಪಿ ತೋಟ್ಕೂರ್ ಏನಾಗಿದ್ದಾರೆ ಆಯ್ಕೆ ಆಗಿರ್ತಕ್ಕಂಥದ್ದು. ಎಲ್ ನೀನಾ ಮತ್ತು ಲಾನಿನ ಯಾವುದಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹವಾಮಾನ ಬದಲಾವಣೆ. IMFನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ರಿಸ್ಟಲಿನಾ ಜಾರ್ಜಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, IMFನ ಒಂದು ಎಕ್ಸಿಕ್ಯೂಟಿವ್ ಬೋರ್ಡ್ ಬಲ್ಗೇರಿಯನ್ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಬಲ್ಗೇರಿಯಾ ಮೂಲದವರು 2ನೇ ಬಾರಿಗೆ ಕ್ರಿಸ್ಟಲಿನಾ ಜಾರ್ಜಿ ಅವರನ್ನ 5 ವರ್ಷಗಳ ಅವಧಿಗೆ IMFನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ. 2019ರಿಂದ IMFನ 12ನೇ MD ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು. 2011ರಿಂದ 2019ರವರೆಗೆ IMFನ MD ಆಗಿ ಸೇವೆ ಸಲ್ಲಿಸಿದ ಕ್ರಿಸ್ಟಲಿನಾ ಲಗಾರ್ಡೆ ನಂತರ IMFನ ಮುಖ್ಯಸ್ಥರಾದ 2ನೇ ಮಹಿಳೆಯಾಗಿದ್ದಾರೆ. ಆಯ್ತಾ, ನೋಡ್ರಿ ಇದನ್ನು ಕೂಡ ಇಂಪಾರ್ಟೆಂಟು. 2ನೇ ಬಾರಿಗೆ ಆಯ್ಕೆ ಆಗೋದು ಅಂತ ಇಂಪಾರ್ಟೆಂಟು. ಯಾವ ಮೂಲದವರು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ ಮಾತಾಡ್ತಾ ಬಂದಾಗ 1945 ಸ್ಥಾಪನೆಯಾಗಿದ್ದು ವಾಷಿಂಗ್ಟನ್ DC ಪ್ರಧಾನ ಕಚೇರಿ. ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕ ಗೀತಾ ಗೋಪಿನಾಥನ್ ಇದ್ದಾರೆ. ಇನ್ನು ಮುಖ್ಯ ಅರ್ಥಶಾಸ್ತ್ರ ಯಾವ್ದಾದ್ರೆ ಪಿಯರೆ ಒಲಿಯರ್ ಗೌರಿಂಚಸ್ ಅಂತಕ್ಕಂಥವ್ರು ಇದ್ದಾರೆ. 2024 ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೊನಾಟನ್ ಕ್ರಿಸ್ಟಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಚೀನಾದ ನಿಂಗ್ಬೋದಲ್ಲಿ ನಡೆದಿರ್ತಕ್ಕಂಥ ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ 2024ರಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಮತ್ತು ಮಹಿಳೆಯರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಇಂಡೋನೇಷ್ಯಾದ ಜೊನಾಟನ್ ಕ್ರಿಸ್ಟಿ ಮತ್ತು ಚೀನಾದ ವಾಂಗ್ ಜೈ ಅವರು ಕ್ರಮವಾಗಿ ಗೆದ್ದರು. ಇಲ್ಲಿ ಹೇಳಿದರೆ ಕೇಳಿದರೆ ಪುರುಷರ ಸಿಂಗಲ್ಸ್ ಕೇಳಿದರೆ ಅರ್ಥಾಯ್ತಾ, ಅವರು ಮಹಿಳೆಯರು ಕೇಳಿಲ್ಲ. ಪುರುಷರ ಸಿಂಗಲ್ಸ್ ಯಾರಂದರೆ ಇಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಇಂಡೋನೇಷ್ಯಾದ ಪುರುಷರ ಸಿಂಗಲ್ಸ್ ಅನ್ನೋದ್ರೆ ಜೊನಾಟನ್ ಕ್ರಿಸ್ಟಿ, ಮಹಿಳೆಯರದಂದ್ರೆ ಚೀನಾದ ವಾಂಗ್ ಜೈ. ಆಯ್ತಾ, ಪುರುಷರದಂದ್ರೆ ಯಾರು ಹೇಳಬೇಕು ಜೊನಾಟನ್ ಕ್ರಿಸ್ಟಿ ಅಂತ ಹೇಳಬೇಕು, ಮಹಿಳೆಯರದಂದ್ರೆ ಚೀನಾದ ವಾಂಗ್ ಜೈ ಅಂತಕ್ಕಂಥವ್ರು ಹೇಳಬೇಕು. ಆಯ್ತಾ, ನೋಡಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ರಾಕೆಟ್ ಇಂಜಿನ್ಗಳಿಗಾಗಿ ಹಗುರವಾಗಿ ಕಾರ್ಬನ್ CC ನಳಿಕೆಯನ್ನು ಆರಂಭಿಸಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆನೇ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ 2 ಆಪ್ಷನ್, ಮೇಲಿನ 1 ಮತ್ತು 2. ರಾಕೆಟ್ ಇಂಜಿನ್ಗಳಿಗೆ ಹಗುರವಾದ ಕಾರ್ಬನ್ ಅಂದರೆ CC ಅಂದರೆ ಕಾರ್ಬನ್ ಅಂತ ಹೇಳ್ತೀವಿ. ಈ ನಳಿಕೆಯನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ಇಸ್ರೋ ರಾಕೆಟ್ ಇಂಜಿನ್ ತಂತ್ರಜ್ಞಾನದಲ್ಲಿ ಪ್ರಗತಿಯನ್ನು ಕಂಡಿರ್ತಕ್ಕಂಥದ್ದು. ಬಾಹ್ಯಾಕಾಶ ಸಂಸ್ಥೆ ಆಗಿರ್ತಕ್ಕಂಥ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದು ಯಾವುದೋ ಸ್ಟಾರ್ಟ್ ಮಾಡಿದ್ದು ನಾನು 2 ಅಂತ ಹೇಳಿದೆ. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಸಂಸ್ಥೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಯಾವುದು CC ಕಾರ್ಬನ್ ನಳಿಕೆ ಅಂತಕ್ಕಂಥದ್ದು. ಹಸಿರು ಸಂಯೋಜನೆ, ಕಾರ್ಬನೈಸೇಷನ್, ರಾಸಾಯನಿಕ ಆವಿಯ ಒಳ ನುಸುಳುವಿಕೆ ಮತ್ತು ಹೆಚ್ಚಿನ ತಾಪಮಾನದ ಸಂಸ್ಕರಣೆ ಅಂತ ಪ್ರಕ್ರಿಯೆಗಳನ್ನು ಬಳಸಿಕೊಳ್ಳುವ ಮೂಲಕ
ಕಡಿಮೆ ಸಾಂದ್ರತೆ, ಹೆಚ್ಚಿನ ನಿರ್ದಿಷ್ಟ ಶಕ್ತಿ ಮತ್ತು ಅತ್ಯುತ್ತಮ ಜಸ್ಟ್ ಇದು ಕಟ್ ಆಗಿದೆ ಆಯ್ತಾ. ಒಟ್ಟು ಇದರ ಬಗ್ಗೆ ನಾವು ಮ್ಯಾಗ್ಝಿನಲ್ಲಿ ಕೂಡ ಕೊಟ್ಟಿದ್ದೀನಿ ಮತ್ತು ವಿಡಿಯೋದಲ್ಲಿ ಕೂಡ ಅಂದರೆ ನಮ್ಮ ಮ್ಯಾಗ್ಝಿನಲ್ಲಿ ಕೂಡ ಕೊಟ್ಟಿದ್ದೀವಿ ಮತ್ತು ಡೈಲಿ ಕ್ಲಾಸ್ ಮಾಡ್ತೀವಿ ಅದರಲ್ಲಿ ಕೊಟ್ಟಿದ್ದೀವಿ. ಸ್ವಲ್ಪ ಇಲ್ಲಿ ಇನ್ಫಾರ್ಮೇಷನ್ ಮಿಸ್ ಆಗಿದೆ, ಬಟ್ ಗೊತ್ತಿರಬೇಕು. ರಾಕೆಟ್ ಇಂಜಿನ್ಗಾಗಿ ಬಳಸುವ ಹಗುರವಾದ ಕಾರ್ಬನ್ ನಳಿಕೆ CC ನಳಿಕೆಯನ್ನು ಯಾವುದು ವಿಕ್ರಮ್ ಸಾರಾಭಾಯ್ ಸಂಸ್ಥೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ವಿಶ್ವ ಜನಸಂಖ್ಯಾ ಸ್ಥಿತಿ ವರದಿ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇದಕ್ಕೆ UNDP ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಇದು UNFPA ಸಾರಿ ಪಾಪ್ಯುಲೇಷನ್ ಫಂಡ್ FPA ಪಾಪ್ಯುಲೇಷನ್ ಫಂಡ್ ಇದೆ. ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ ಎಷ್ಟೇನಂದ್ರೆ ಇದಕ್ಕೆ ಸಾರಿ ಮೂರನೇ ಆಪ್ಷನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಕನ್ನಡದಲ್ಲಿ ಇದೆಯಲ್ಲ ಸ್ವಲ್ಪ ಅದಕ್ಕೆ ನನಗೆ ಕನ್ಫ್ಯೂಸ್ ಆಯಿತು. ಮೂರನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ ದಟ್ ಇಸ್ UNFPA. ಜಗತ್ತಿನ ಜನಸಂಖ್ಯಾ ಸ್ಥಿತಿ ವರದಿ 2024 ಬಿಡುಗಡೆ ಮಾಡಿದೆ. ಇದರ ಪ್ರಕಾರ ಭಾರತ ಜನಸಂಖ್ಯೆ 144 ಕೋಟಿ ಮುಟ್ಟಿದೆ ಎಂದು ಅಂದಾಜಿಸಲಾಗಿದೆ. ಚೀನಾವು 142.5 ಕೋಟಿ ಜನಸಂಖ್ಯೆ ಹೊಂದಿದೆ ಅಂತ ಹೇಳಲಾಗಿದೆ ಇದರ ಪ್ರಕಾರ. ಇನ್ನು ಇದರಲ್ಲಿ 0 to 14 ಇಯರ್ ವಯೋಮಾನದ ಸಂಖ್ಯೆ 24%, 10 ರಿಂದ 19 ವಯಸ್ಸಿನವರ ಸಂಖ್ಯೆ 17%, 10 ರಿಂದ 24 ವಯೋಮಾನದ ಸಂಖ್ಯೆ 26.15%, ಇನ್ನು 64 ವಯಸ್ಸಿನವರ ಸಂಖ್ಯೆ 68%, 65 ವರ್ಷಕ್ಕಿಂತ ಮೇಲ್ಪಟ್ಟರ ಸಂಖ್ಯೆ 7%. ಇದು ಮಾಹಿತಿ ನಾಟ್ ರಿಕ್ವೈರ್ಡ್ ಇರ್ತೈತೆ. ನಿಮ್ಮ ಪ್ರಿಲಿಮ್ಸ್ಗೆ ಏನು ಕೇಳಲ್ಲ ಎಷ್ಟೊಂದು ಡೆಪ್ತ್ ಮಾಹಿತಿ, ಬಟ್ ಇದು ಗೊತ್ತಿರಲಿ ನಿಮಗೆ, ಅರ್ಥ ಆಯ್ತಾ. ಇನ್ನು 77 ವರ್ಷಗಳಲ್ಲಿ ಭಾರತ ಜನಸಂಖ್ಯೆ ದ್ವಿಗುಣಗೊಳ್ಳಲಿದೆ ಅಂತ ಹೇಳಿದೆ. ಪುರುಷರ ಜೀವಿತಾವಧಿ 71 ವರ್ಷಗಳು ಮತ್ತು ಮಹಿಳೆಯರ ಜೀವಿತಾವಧಿ 74. ಇದು ಇಂಪಾರ್ಟೆಂಟ್, ಅರ್ಥ ಆಯ್ತಾ. ತಾಯಿ ಆರೋಗ್ಯದ ಪ್ರಗತಿ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತದಲ್ಲಿ ತಾಯಂದಿರ ಸಾವುಗಳು ಗಣನೀಯವಾಗಿ ಇಳಿಕೆಯಾಗಿದ್ದು ಜಾಗತಿಕ ಸಾವುಗಳಲ್ಲಿ 8% ಅಷ್ಟಿದೆ. 8% ಇದ್ರೂ ಕೂಡ ಏನಾಗಿದೆ, ಡಿಕ್ರೀಸ್ ಆಗ್ತಾ ಇದೆ. ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ ಬಗ್ಗೆ ಮಾತಾಡ್ತಾ ಬಂದಾಗ 1969ರಲ್ಲಿ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ. ಕಾರ್ಯನಿರ್ವಾಹಕ ನಿರ್ದೇಶಕಿ ಯಾರಂದ್ರೆ ನಟಾಲಿಯಾ ಕನೇಮಾ ಅಂತಕ್ಕಂಥವ್ರು ಇದರ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನೋಡಿ, ಸಾಕ್ಷಿ ಮಲಿಕ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕುಸ್ತಿ. ಭಾರತೀಯ ಕುಸ್ತಿಪಟ್ಟು ಒಲಿಂಪಿಕ್ ಪದಕ ವಿಜೇತೆ ಸಾಕ್ಷಿ ಮಲಿಕ್ ಅವರು ಟೈಮ್ಸ್ ನಿಯತಕಾಲಿ ಪ್ರಕಟಿಸಿರುವ 2024 100 ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿರ್ತಕ್ಕಂಥವ್ರು. ಇನ್ನು ಪಟ್ಟಿಯಲ್ಲಿ ಇತರ ಭಾರತೀಯರಲ್ಲಿ ವಿಶ್ವ ಬ್ಯಾಂಕ್ನ ಅಧ್ಯಕ್ಷ ಅಜಯ್ ಬಾಂಗಾ, ಬಾಲಿವುಡ್ ನಟಿ ಆಲಿಯಾ ಭಟ್, ಇಂಡೋ ಬ್ರಿಟನ್ ನಟ ದೇವ್ ಪಟೇಲ್ ಮತ್ತು ಮೈಕ್ರೋಸಾಫ್ಟ್ CEO ಸತ್ಯ ನಾದೆಳ್ಳ ಅವರು ಸೇರಿದ್ದಾರೆ. ಇದು ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಭಾರತೀಯ ಮೂಲದ ಯಾರಿದ್ದಾರೆ ಮತ್ತು ಭಾರತದವರು ಯಾರು. ದ್ರವ ರೂಪದ ನ್ಯಾನೋ ಯೂರಿಯಾ ತಯಾರಿಸಿದ ವಿಶ್ವದ ಮೊದಲ ದೇಶ ಯಾವುದು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ರಾಷ್ಟ್ರೀಯ ಭದ್ರತಾ ಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ ನಳಿನ್ ಪ್ರಭಾತ್ ಇಸ್ ದ ರೈಟ್ ಆನ್ಸರ್. ದೇಶದ ಭದ್ರತಾ ನಿಗ್ರಹ ಸಂಸ್ಥೆ ರಾಷ್ಟ್ರೀಯ ಭದ್ರತಾ ಪಡೆಯ ಮುಖ್ಯಸ್ಥರನ್ನಾಗಿ ಹಿರಿಯ IPS ಅಧಿಕಾರಿ ನಳಿನ್ ಪ್ರಭಾತ್ ಅವರನ್ನ ನೇಮಕ ಮಾಡಲಾಗಿದೆ. ಅರ್ಥ ಆಯ್ತಾ. NSG ಅರ್ಥ ಆಯ್ತಾ. ಅವರು 2028 ಆಗಸ್ಟ್ 31 ಹುದ್ದೆಯಲ್ಲಿರಲಿದ್ದಾರೆ. ಇವರು ಯಾರಂದ್ರೆ ನಳಿನ್ ಅವರು. ಗುಪ್ತದಳದ ವಿಶೇಷ ನಿರ್ದೇಶಕಿಯಾಗಿ ಹಿರಿಯ IPS ಅಧಿಕಾರಿ ಸ್ವಪ್ನ ತಿವಾರಿ ಅವರನ್ನ ನೇಮಕ ಮಾಡಲಾಗಿದೆ. ಆಯ್ತಾ, ಇದಕ್ಕೆ ಅವರನ್ನ ನೇಮಕ ಮಾಡಿದೆ, ಸ್ವಪ್ನ ಅವರನ್ನ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG ಬಗ್ಗೆ ಮಾತಾಡ್ತಾ ಬಂದಾಗ ಇದಕ್ಕೆ ನಾವು ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಹೇಳ್ತೀವಿ. ಇದು ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತು ಭಯೋತ್ಪಾದನೆಯನ್ನು ನಿಗ್ರಹ ಮಾಡುತ್ತೆ. ಇದನ್ನ ಭಯೋತ್ಪಾದಕ ಚಟುವಟಿಕೆ ಎದುರಿಸಲು ಮತ್ತು ಆಂತರಿಕ ಅಡಚಣೆಗಳಿಂದ ರಾಜ್ಯಗಳನ್ನು ರಕ್ಷಣೆ ಮಾಡಲು ಆಪರೇಷನ್ ಬ್ಲೂ ಸ್ಟಾರ್ ನಂತರ 1984 ಅಕ್ಟೋಬರ್ 16 ಸ್ಥಾಪಿಸಲಾಯಿತು. ಸಿಂಪಲ್ ಆಗಿ ಗೊತ್ತಿರಬೇಕು. ಇತ್ತೀಚೆಗೆ NSGಯ ಒಂದು ಮುಖ್ಯಸ್ಥರನ್ನಾಗಿ ನಳಿನ್ ಪ್ರಭಾತ್ ಅವರನ್ನು ಆಯ್ಕೆ ಮಾಡಿದರೆ ಗುಪ್ತಚರ ದಳದ ವಿಶೇಷ ನಿರ್ದೇಶಕಿಯಾಗಿ ಸ್ವಪ್ನ ತಿವಾರಿಯನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಮಾತಾಡ್ತಾ ಬಂದಾಗ ಬ್ಲ್ಯಾಕ್ ಹ್ಯಾಟ್ಸ್ ಅಂತ ಕರಿತೀವಿ. ಗೃಹ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತೆ. ಆಂತರಿಕ ಭಯೋತ್ಪಾದನೆ ಮತ್ತು ಭಯೋತ್ಪಾದನೆಯನ್ನು ಕೂಡ ಇದು ನಿಗ್ರಹ ಮಾಡುತ್ತೆ. ಯಾವುದು NSG. 1984 ಇದು ಸ್ಟಾರ್ಟ್ ಆಯಿತು, ಆಪರೇಷನ್ ಬ್ಲೂ ಸ್ಟಾರ್ ನಂತರ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಆಕ್ಟ್ 1986 ಅಡಿಯಲ್ಲಿ ಭಾರತ ಸಂಸತ್ತಿನಲ್ಲಿ ಔಪಚಾರಿಕಗೊಳಿಸಲಾಯಿತು. ಇದು ಭಾರತ 7 ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿದೆ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ 7 ಇದಾವೆ. ಸೊ ಅದರಲ್ಲಿ ಕೂಡ ಇದು ಒಂದು. ವರ್ಲ್ಡ್ ಪ್ರೆಸ್ ಫೋರ್ಟ್ ಆಫ್ ದಿ ಇಯರ್ ಪ್ರಶಸ್ತಿ ನೀಡುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೆದರ್ಲ್ಯಾಂಡ್ಸ್. ನೋಡಿ, ನೆದರ್ಲ್ಯಾಂಡ್ ಮೂಲದ ವರ್ಲ್ಡ್ ಪ್ರೆಸ್ ಫೋಟೋ ಫೌಂಡೇಶನ್ ಕೊಡಮಾಡುವ 2024 ಸಾಲಿನ ಪ್ರತಿಷ್ಠಿತ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿಗೆ ಫೋಟೋಗ್ರಾಫರ್ ಮೊಹಮ್ಮದ್ ಸಲೀಂ ಅವರು ಆಯ್ಕೆಯಾಗಿದ್ದಾರೆ.
ಇದು ಇಂಪಾರ್ಟೆಂಟು. ಎದಕ್ಕೋಸ್ಕರ ಅಂದರೆ ಗಾಜಾ ಪಟ್ಟಿಯಲ್ಲಿ 5 ವರ್ಷದ ಮಗುವಿನ ಮೃತದೇಹವನ್ನು ಫೆಲಿಸ್ತೀನಿಯನ್ ಮಹಿಳೆಯೊಬ್ಬರು ತಬ್ಬಿ ಹಿಡಿದಿರುವ ಚಿತ್ರಕ್ಕಾಗಿ 2024 ಸಾಲಿನ ಪ್ರತಿಷ್ಠಿತ ಪುರಸ್ಕಾರಕ್ಕೆ ಇವರು ಮೊಹಮ್ಮದ್ ಸಲೀಂ ಅವರನ್ನು ಆಯ್ಕೆ ಮಾಡಲಾಗಿದೆ. ಯಾಕೆ ಆಯ್ಕೆ ಮಾಡಲಾಗಿದೆ, ಯಾವ ದೇಶ ಕೊಡುತ್ತೆ, ಯಾವ ಪ್ರಶಸ್ತಿ, ಇಷ್ಟು ಮಾಹಿತಿ ಗೊತ್ತಿರಲಿ. ಭಾರತೀಯ ನೌಕಾಪಡೆಯ ಮುಂದಿನ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರಂದ್ರೆ ನೆಕ್ಸ್ಟ್ ದಿನೇಶ್ ತ್ರಿಪಾಠಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇತ್ತೀಚೆಗೆ ಭಾರತವು ಯಾವ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ರಫ್ತು ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಫಿಲಿಪೈನ್ಸ್. ಎರಡನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಭಾರತ ಹಾಗೂ ಫಿಲಿಪೈನ್ಸ್ ನಡುವೆ ನಡೆದಿದ್ದ ಒಪ್ಪಂದದಂತೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ಫಿಲಿಪೈನ್ಸ್ಗೆ ರಫ್ತು ಮಾಡಲಾಗಿದೆ. ಈ ಒಂದು ಬ್ರಹ್ಮೋಸ್ ಅಂತಕ್ಕಂಥದ್ದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲು. ಇದು ಫಿಲಿಪೈನ್ಸ್ ಭಾರತ ರಫ್ತು ಮಾಡಿದೆ. ಇದು ಎಕ್ಸಾಮಲ್ಲಿ ಆಲ್ರೆಡಿ ಕ್ವಶನ್ ಕೂಡ ಕೇಳಿದ್ದಾರೆ. ಜನವರಿ 2022ರಲ್ಲಿ ಎರಡು ದೇಶಗಳು ಸುಮಾರು 3130 ಕೋಟಿ ರು ಅರ್ಥ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಅದಾದ ನಂತರ ಈ ಒಪ್ಪಂದದಂತೆ ಈಗ ಕ್ರೂಸ್ ಮಿಸೈಲ್ಗಳನ್ನು, ಕ್ರೂಸ್ ಸಾನಿಕ್ ಕ್ಷಿಪಣಿಗಳನ್ನು ರಫ್ತು ಮಾಡಲಾಗಿದೆ. ಯಾವ ದೇಶಕ್ಕೆ? ಫಿಲಿಪೈನ್ಸ್ಗೆ. ಯಾವ ದೇಶ? ಭಾರತ. ಆಯ್ತಾ. ಒಪ್ಪಂದದಲ್ಲಿ ಭಾರತ ಮತ್ತು ರಷ್ಯಾದ ಜಂಟಿ ಉದ್ಯಮವಾದ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಹೈಸ್ಪೀಡ್ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ 3 ರಫ್ತು ಆವೃತ್ತಿಗಳೊಂದಿಗೆ ಕ್ಷಿಪಣಿಗಳನ್ನು ಪೂರೈಸುತ್ತದೆ. ಅರ್ಥ ಐತಿ ಇದರ ಮೂಲಕ ಈ ಒಪ್ಪಂದದಂತೆ. ಇನ್ನು ಬ್ರಹ್ಮೋಸ್ ಬಗ್ಗೆ ಮಾತಾಡ್ತಾ ಬಂದಾಗ ಮಧ್ಯಮ ಶ್ರೇಣಿಯ ರಾಮ್ಜೆಟ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದು ಭಾರತ ಮತ್ತು ರಷ್ಯಾದ ಜಂಟಿ ಉದ್ಯಮವಾಗಿದೆ. ಅಂದರೆ ಎರಡಕ್ಕರ ಒಂದು ಸಹಾಯದಿಂದ ಸ್ಟಾರ್ಟ್ ಮಾಡಿದ್ದು. ಬ್ರಹ್ಮೋಸ್ ಎಂಬ ಹೆಸರು ಭಾರತ ಬ್ರಹ್ಮಪುತ್ರ, ರಷ್ಯಾದ ಮಾಸ್ಕೋವಾ ಎರಡರ ನದಿಗಳಿಂದ ಇದಕ್ಕೆ ಬ್ರಹ್ಮೋಸ್ ಅಂತಕ್ಕಂಥ ಹೆಸರನ್ನು ಇಟ್ಟಿದ್ದಾರೆ. ಇದು 2.8 ಮ್ಯಾಕ್ ವೇಗದಲ್ಲಿ ಚಲಿಸುತ್ತೆ. ದಿ ಉರಾನ್ ಏರ್ಕ್ರಾಫ್ಟ್ ಯಾವ ದೇಶದಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಸ್ರೇಲ್. 2024ರ ಟೈಮ್ಸ್ ಮ್ಯಾಗಜಿನ್ ಪಟ್ಟಿಯಲ್ಲಿ ಎಷ್ಟು ಭಾರತೀಯ ಮೂಲದವರು ಇದ್ದಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 8 ಜನ ಇದ್ದಾರೆ. 2024ನೇ ಸಾಲಿನ ಟೈಮ್ಸ್ 112 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡೋದು 21ನೇ ಆವೃತ್ತಿ ಆಗಿದೆ. ಈ ಸಲ ಬಿಡುಗಡೆ ಮಾಡೋದು 21ನೇ ಆವೃತ್ತಿ. 2024ನೇ ಸಾಲಿಂದು ಟೈಮ್ಸ್ 100 ಒಂದು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿ. ಆಲಿಯಾ ಭಟ್, ದೇವ್ ಪಟೇಲ್, ಸಾಕ್ಷಿ ಮಲಿಕ್, ಸತ್ಯ ನಾದೆಳ್ಳ, ಅಜಯ್ ಪಾಲ್ ಸಿಂಗ್ ಭಂಗಾ ಮತ್ತು ಜಿಗರ್ ಶಾ, ಅಸ್ಮಾನ್ ಖಾನ್, ಪ್ರಿಯಾಂವದಾ ಅಂತಕ್ಕಂಥವ್ರು, ನಟರಾಜನ್ ಅಂತಕ್ಕಂಥವ್ರು ಭಾರತೀಯ 8 ಮಂದಿ ಪಟ್ಟಿಯಲ್ಲಿದ್ದಾರೆ. ಆಯ್ತಾ, 8 ಜನ ಇದ್ದಾರೆ ಒಟ್ಟಾರೆಯಾಗಿ. ಯಾರು ಅಂತಕ್ಕಂಥ ಹೆಸರು ಗೊತ್ತಿರಬೇಕು. ನಟರಾಜನ್ ಅಂತಕ್ಕಂಥವ್ರು, ಅಜಯ್ ಪಾಲ್ ಸಿಂಗ್ ಭಂಗಾ ಅಂತಕ್ಕಂಥವ್ರು, ಆಲಿಯಾ ಭಟ್, ದೇವ್ ಪಟೇಲ್ ಅವರು, ಸಾಕ್ಷಿ ಮಲಿಕ, ಸತ್ಯ ನಾದೆಳ್ಳ, ಇನ್ನು ಅಸ್ಮಾನ್ ಖಾನು, ಇನ್ನು ಪ್ರಿಯಾಂವದಾ, ನಟರಾಜನ್, ಇಷ್ಟೆಲ್ಲ ಗೊತ್ತಿರಬೇಕು. 8 ಜನ. ಎಷ್ಟನೇ ಆವೃತ್ತಿ ಅಂತಕ್ಕಂಥದ್ದು. ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 21. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೌಂಟ್ ರಾಂಗ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಡೋನೇಷ್ಯಾ. ನೋಡ್ರಿ, ಇಂಡೋನೇಷ್ಯಾದಲ್ಲಿ ಒಂದು ಸುಲವೇಸಿ ದ್ವೀಪ ಪ್ರದೇಶದಲ್ಲಿ ಮೌಂಟ್ ರಾಂಗ್ ಜ್ವಾಲಾಮುಖಿಯ ಕಾರಣದಿಂದ ಈ ಪ್ರದೇಶದಲ್ಲಿ 2100ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳಿಸಲಾಗಿದೆ. ಇದು ಮೌಂಟ್ ರಾಂಗ್ ಅಂತಕ್ಕಂಥ ಜ್ವಾಲಾಮುಖಿ ಪರಿಣಾಮವಾಗಿ ಸುನಾಮಿ ಸಂಭವಿಸುವುದೆಂದು ಎಚ್ಚರಿಸಲಾಗಿದೆ. ಗೊತ್ತಿರಬೇಕು. ಮೌಂಟ್ ರಾಂಗ್ ಅಂತಕ್ಕಂಥ ಎಲ್ಲಿ ಕಂಡು ಬರುತ್ತೆ? ಸುಲವೇಸಿ ದ್ವೀಪದಲ್ಲಿ ಕಂಡು ಬರುತ್ತೆ. ಇದು ಯಾವುದು? ಇಂಡೋನೇಷ್ಯಾದ ಭಾಗವಾಗಿದೆ. ಇನ್ನು ಜ್ವಾಲಾಮುಖಿ ಬಗ್ಗೆ, ಜ್ವಾಲಾಮುಖಿ ವಿಧಗಳ ಬಗ್ಗೆ, ಸುಪ್ತ ಜ್ವಾಲಾಮುಖಿ ಅಂದ್ರೆ ಏನು, ಜಾಗೃತ ಜ್ವಾಲಾಮುಖಿ ಅಂದ್ರೆ ಏನು, ಅದರ ಒಂದು ಉದಾಹರಣೆಗಳು, ಆಮೇಲೆ ಲುಪ್ತ ಜ್ವಾಲಾಮುಖಿ ಉದಾಹರಣೆಗಳನ್ನು ನೀಡಲಾಗಿದೆ. ಜಾಗೃತ ಜ್ವಾಲಾಮುಖಿ ಅಂದ್ರೆ ಏನು ಇದರಲ್ಲಿ ಅರ್ಥ ಆಯ್ತಾ? ಜಾಗೃತ ಜ್ವಾಲಾಮುಖಿ ಅಂದ್ರೆ ಘನ, ದ್ರವ, ಅನಿಲ ವಸ್ತುಗಳು ಹೊರಚೆಲ್ಲುವ ಜ್ವಾಲಾಮುಖಿ ಆಗಿದ್ದು ಕಂಟಿನ್ಯೂಸ್ ಆಗಿ ಏನಾಗುತ್ತೆ? ಎರಪ್ಟ್ ಆಗ್ತಾ ಇರ್ತಾವೆ. ಹವಾಯಿ ದ್ವೀಪದ ಒಂದು ಮೌನ್ ಲೋವಾ, ದಕ್ಷಿಣ ಅಮೆರಿಕದ ಎಂಡೀಸ್ ಪರ್ವತದ ಒಂದು ಕೋಟಪಾಕ್ಷಿ, ಎರಡು ಉದಾಹರಣೆಗಳು ಬೆಸ್ಟ್. ಇನ್ನು ಸೂಕ್ತ ಜ್ವಾಲಾಮುಖಿ ಯಾವುದಂದ್ರೆ ಬಹುಕಾಲದವರೆಗೆ ಯಾವುದೇ ವಸ್ತುಗಳು ಹೊರಚೆಲ್ಲದೆ ಒಮ್ಮಿಂದೊಮ್ಮಿನ ಏನಂದ್ರೆ ಎರಪ್ಟ್ ಆದರೆ ಅದಕ್ಕೆ ಸೂಕ್ತ ಜ್ವಾಲಾಮುಖಿ ಅಂತ ಹೇಳ್ತೀವಿ. ಮೌಂಟ್ ಕ್ರಕ್ಟೋವಾ ಫ್ಯೂಜಿಯಮ ಪರ್ವತ ಉದಾಹರಣೆ. ಲುಪ್ತ ಜ್ವಾಲಾಮುಖಿ ಅಕಾಂಗುವಾ, ದಕ್ಷಿಣ ಆಫ್ರಿಕಾದ ಚಿಂಬರೋಸಾ, ಇವೇನಂದ್ರೆ ಲುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳು. ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ಗೆ ಯಾವ ಸ್ಥಾನಮಾನ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವರತ್ನ. ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ಉದ್ಯಮ ಇಲಾಖೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ಗೆ ನವರತ್ನ ಸ್ಥಾನಮಾನವನ್ನು ನೀಡಲಾಗಿದೆ. ಇದಕ್ಕೆ ಮೊದಲ ಮಿನಿರತ್ನ 1 ಅಂತ ಸ್ಥಾನಮಾನ ಹೊಂದಿತ್ತು. ಈಗ ಏನು ಮಾಡಲಾಗಿದೆ? ನವರತ್ನ ಸ್ಥಾನಮಾನವನ್ನು ನೀಡಲಾಗಿರ್ತಕ್ಕಂಥದ್ದು. ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ 1974ರಲ್ಲಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ನೋಯ್ಡಾ. ವೇರ್ ಇಸ್ ನೋಯ್ಡಾದಿಂದ ಉತ್ತರ ಪ್ರದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ವಾಸುಕಿ ಇಂಡಿಕಸ್ 1 ಅಂತ ಪ್ರಶ್ನೆ ಕೇಳಿದರೆ
ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೊಂದು ಸರೀಸೃಪ, ಮೋರ್ ಪರ್ಟಿಕ್ಯುಲರ್ಲಿ ಹಾವು. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆ ಲಾಸ್ಟ್ ಟೈಮ್ ನಿಮ್ಮ ಒಂದು ಕೆಇಯಲ್ಲಿ. IIT ರೂರ್ಕಿಯ ಒಂದು ಸಂಶೋಧಕರು ಭೂಮಿ ಮೇಲೆ ಅಸ್ತಿತ್ವದಲ್ಲಿರುವ ಅತ್ಯಂತ ದೊಡ್ಡ ಹಾವಿನ ಪಳಿವಳಿಕೆ ಹಾವಿನ ಪಳಿವಳಿಕೆಯನ್ನು ಆವಿಷ್ಕಾರ ಮಾಡಿದ್ದಾರೆ. ಪಳಿವಳಿಕೆಯನ್ನ ಗುಜರಾತಿನ ಕಚ್ನಲ್ಲಿ ಕಂಡು ಬಂದಿದೆ ಮತ್ತು ಅದಕ್ಕೆ ವಾಸುಕಿ ಇಂಡಿಕಸ್ ಅಂತ ಹೆಸರಿಟ್ಟಿದ್ದಾರೆ. ಕಂಡು ಬಂದದ್ದು ಅತ್ಯಂತ ಹಳೆಯ ಹಾವಿನ ಒಂದು ಪಳಿವಳಿಕೆ, ಅದಕ್ಕೆ ಹೆಸರು ವಾಸುಕಿ ಇಂಡಿಕಸ್ ಅಂತ ಇಟ್ಟಿದ್ದಾರೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಗುಜರಾತಿನ ಕಚ್ನಲ್ಲಿ ಕಂಡು ಹಿಡಿದಿದ್ದಾರೆ. ವಾಸುಕಿಯು ಹಿಂದೂ ದೇವರಾದ ಶಿವನ ಕುತ್ತಿಗೆಯ ಸುತ್ತ ಸಾಮಾನ್ಯವಾಗಿ ಚಿತ್ರಿಸಲಾದ ಪೌರಾಣಿಕ ಹಾವನ್ನ ಉಲ್ಲೇಖ ಮಾಡುತ್ತಿದ್ದು. ಸರೀಸೃಪವು 47 ದಶಲಕ್ಷ ವರ್ಷಗಳ ಹಿಂದೆ ಮಧ್ಯೆ ಇದ್ದ ಈಯೇಷಿಯನ್ ಎಂದು ಕರೆಯಲಾದ ಅವಧಿಯಲ್ಲಿ ಇದು ಅಸ್ತಿತ್ವದಲ್ಲಿತ್ತು. ಅಥವಾ ಯಾವ ಅವಧಿಯಲ್ಲಿ? ಈಯೇಷಿಯನ್ ಅಂತಕ್ಕಂಥ ಅವಧಿಯಲ್ಲಿ. ಅಂದು ಆಫ್ರಿಕಾ, ಭಾರತ ಮತ್ತು ದಕ್ಷಿಣ ಅಮೆರಿಕ ಎಲ್ಲ ಒಂದೇ ಆಗಿತ್ತು, ಎಲ್ಲ ಒಂದೇ ಖಂಡಿತ್ತು ಕೂಡಿಬಿಟ್ಟು. ಅರ್ಥ ಆಯ್ತಾ? ಮೌಂಟ್ ಎರೆಬಸ್ ಜ್ವಾಲಾಮುಖಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1 ಮತ್ತು 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಲ್ಯಾಂಗ್ವಿಟಿ ಇಂಡಿಯಾ ಉಪಕ್ರಮ ಜಾರಿಗೆ ತಂದ ಸಂಸ್ಥೆ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇದು IISc ಅಂತಕ್ಕಂಥದ್ದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇತ್ತೀಚೆಗೆ ಭಾರತೀಯ ವಿಜ್ಞಾನ ಸಂಸ್ಥೆ ದೀರ್ಘಾಯುಷ್ಯ ಭಾರತ ಲ್ಯಾಂಗ್ವಿಟಿ ಇಂಡೆಕ್ಸ್ ಉಪಕ್ರಮವನ್ನು ಪ್ರಾರಂಭಿಸಿತು. ಇದು ಮಾನವ ಆರೋಗ್ಯ ಅವಧಿಯನ್ನು ವಿಸ್ತರಿಸುವ ಮತ್ತು ವಯಸ್ಸಿನ ಸಂಬಂಧಿತ ಸವಾಲುಗಳನ್ನು ನಿಭಾಯಿಸುವ ಪ್ರಯತ್ನಗಳ ಮೇಲೆ ಕೇಂದ್ರೀಕರಣ ಮಾಡುತ್ತೆ. ಈ ಒಂದು ಉಪಕ್ರಮ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತಾ ಬಂದಾಗ 1909ರಲ್ಲಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಮಾಡ್ತಿರ್ತಕ್ಕಂಥವ್ರು ಜಮ್ಶೆಡ್ಜಿ ಟಾಟಾ ಅವರು ಮತ್ತು ಕೃಷ್ಣರಾಜ್ ಒಡೆಯರ್, 4ನೇ ಕೃಷ್ಣರಾಜ್ ಒಡೆಯರ್ ಸ್ಟಾರ್ಟ್ ಮಾಡಿದ್ದಾರೆ. ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಇನ್ನೊಂದು ನಿರ್ದೇಶಕರಾದ ಗೋವಿಂದನ್ ರಂಗರಾಜನ್ ಅವರ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಏಪ್ರಿಲ್ 24. ಯುಎನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCCನ ಪಕ್ಷಗಳ 28ನೇ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 3ನೇ ಆಪ್ಷನ್ ಸುಲ್ತಾನ್ ಅಹಮದ್ ಅಲ್ ಜಬಾರ್ ಅವರಿದರ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಂದ್ರೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. 28ನೇ ಒಂದು UNFCC ಒಂದು COP28 ಏನು ಸಮ್ಮೇಳನ ನಡೆದಿದೆ ದುಬೈಯಲ್ಲಿ, ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. UN ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCCನ ಒಂದು ಪಕ್ಷಗಳ 28ನೇ ಸಮ್ಮೇಳನ ಅಂದ್ರೆ COP28 ಅಧ್ಯಕ್ಷರಾಗಿರ್ತಕ್ಕಂಥ ಸುಲ್ತಾನ್ ಅಹಮದ್ ಅಲ್ ಜಬಾರ್ ಅವರಿಗೆ ಇಂಧನ ಪರಿವರ್ತನೆ ಮುನ್ನಡೆಸುವ ನಾಯಕತ್ವಕ್ಕಾಗಿ ಜಾಗತಿಕ ಶಕ್ತಿ ಪರಿವರ್ತನಾ ಪರಿಣಾಮ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡ್ ಯಾರಿಗೆ ನೀಡಲಾಗಿದೆ? ಇವರು ಸುಲ್ತಾನ್ ಅಹಮದ್ ಅಲ್ ಅವರಿಗೆ ಜಬಾರ್ ಅವರಿಗೆ ನೀಡಲಾಗಿದೆ. ಯಾಕೆ ಇವರು ವಿಶೇಷತೆಯಿಂದ ಈ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ, ಅವರು ಇತ್ತೀಚೆಗೆ ದುಬೈನಲ್ಲಿ ನಡೆಯತಕ್ಕಂಥ COP28 ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ವರ್ಲ್ಡ್ ಎನರ್ಜಿ ಕೌನ್ಸಿಲ್ ವರ್ಲ್ಡ್ ಎನರ್ಜಿ ಲೀಡರ್ಶಿಪ್ ಅವಾರ್ಡ್ ಭಾಗವಾಗಿ ಈ ಪ್ರಶಸ್ತಿಯನ್ನ ಇವರಿಗೆ ನೀಡಲಾಗಿರ್ತಕ್ಕಂಥದ್ದು. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅಂದ್ರೆ ಏನು ಅಂತಕ್ಕಂಥದ್ದು ನೋಡಿ. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಪ್ಯಾಕ್ಟ್ ಅವಾರ್ಡು 4 ಉದ್ಘಾಟನಾ ವರ್ಲ್ಡ್ ಎನರ್ಜಿ ಲೀಡರ್ಶಿಪ್ ಅವಾರ್ಡ್ಗಳಲ್ಲಿ ಒಂದು. ಅದರಲ್ಲಿ ಯಾವ ಇದಾವೆ, ಯಾವ ವಿಭಾಗದಲ್ಲಿ ಯಾರು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಇಲ್ಲಿ ಕೊಟ್ಟಿದ್ದೀವಿ. ದೇಶದಲ್ಲಿ ಅತಿ ಹಗುರ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ, ಸರಿಯಾಗಿರ್ತಕ್ಕಂಥ ಉತ್ತರ DRDO. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಮಲೇರಿಯಾ ದಿನವನ್ನು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 25. ಚರ್ನೋಬಿಲ್ ಪರಿಣಾಮ ದುರಂತ ಯಾವಾಗ ಸಂಭವಿಸಿತು ಅಂತ ಪ್ರಶ್ನೆ ಕೇಳಿದರೆ, ಸರಿಯಾಗಿರ್ತಕ್ಕಂಥ ಉತ್ತರ 1986. 1986 ಚರ್ನೋಬಿಲ್ ಪರಿಣಾಮ ದುರಂತದ ಒಂದು ವಾರ್ಷಿಕೋತ್ಸವವನ್ನು ಸ್ಮರಣಾರ್ಥಕವಾಗಿ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಚರ್ನೋಬಿಲ್ ದುರಂತ ನೆನಪಿನ ದಿನವಾಗಿ ವಾರ್ಷಿಕವಾಗಿ ಪ್ರಪಂಚದಾದ್ಯಂತ ಏಪ್ರಿಲ್ 27ರಂದು ಆಚರಿಸಲಾಗುತ್ತೆ. ಚರ್ನೋಬಿಲ್ ಡೇನ ಏಪ್ರಿಲ್ 26ರಂದು ಸೆಲೆಬ್ರೇಟ್ ಮಾಡಲಾಗುತ್ತೆ. ಯಾಕಂದ್ರೆ ಅದರ ಬಗ್ಗೆ ಅವೇರ್ನೆಸ್ ಮೂಡಲಿ ಅಂತಕ್ಕಂಥದ್ದು. ಚರ್ನೋಬಿಲ್ ಒಂದು ಪರಮಾಣು ದುರಂತ ಇದು, ಆಯ್ತಾ. 8 ಡಿಸೆಂಬರ್ 2016ರಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನಿರ್ಣಯವನ್ನು ಅಂಗೀಕರಿಸಿತ್ತು. ಅಂದಿನಿಂದ ಈ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. 2017 ಏಪ್ರಿಲ್ 26ರಂದು 1ನೇ ಅಂತಾರಾಷ್ಟ್ರೀಯ ಚರ್ನೋಬಿಲ್ ದುರಂತದ ಒಂದು ಸ್ಮರಣಾರ್ಥ ದಿನವೊಂದು ಆಚರಣೆ ಮಾಡಲಾಯಿತು. ಈ ಪ್ರಸ್ತುತ 2024ರಲ್ಲಿ ಸೆಲೆಬ್ರೇಟ್ ಮಾಡೋದು 38ನೇ ವಾರ್ಷಿಕೋತ್ಸವವಾಗಿರ್ತಕ್ಕಂಥದ್ದು. ಏಪ್ರಿಲ್ 26, 1986ರಂದು ಹಿಂದಿನ ಸೋವಿಯತ್ ಒಕ್ಕೂಟದಲ್ಲಿ, ಈಗ ಬೆಲಾರಸ್, ಉಕ್ರೇನ್, ರಷ್ಯಾ ಪ್ರದೇಶಗಳು ಉಕ್ರೇನ್ನಲ್ಲಿರುವ ಚರ್ನೋಬಿಲ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ನಂಬರ್ 4 ರಿಯಾಕ್ಟರ್ನಲ್ಲಿ ಸೋರಿಕೆಯ ಸ್ಫೋಟ ಕಾರಣವಾಯಿತು. ಇದು ದುರಂತವಾಗಿದ್ದು, ಆಯ್ತಾ. ಮೊದಲೇ ಅಂದ್ರೆ ಸೋವಿಯತ್ ಒಕ್ಕೂಟ ಅಂತ ಕರೆಯಲಾಗ್ತಿತ್ತು ಅವಾಗ. ಬೆಲಾರಸ್ ಮತ್ತು ಉಕ್ರೇನ್, ರಷ್ಯಾ ಈ ಒಂದು ಎಲ್ಲ ವಿಭಾಗ ಎಲ್ಲ ಒಕ್ಕೂಟ ಎಲ್ಲ ಕೂಡಿ ಆ ಉಕ್ರೇನ್ನಲ್ಲಿ ಒಂದು ಚರ್ನೋಬಿಲ್ ಏನು ಪರಮಾಣು ವಿದ್ಯುತ್ ಸ್ಥಾವರ ಇತ್ತು, ಅದು ಏನಲ್ಲಿ ಒಂದು ರಿಯಾಕ್ಟರ್ 4 ಏನಾಗಿತ್ತು, ಸ್ಫೋಟ ಆಗಿತ್ತು. ನೆನಪಿರಲಿ, 2011ರಲ್ಲಿ ಜಪಾನ್ ಒಂದು ಫುಕುಶಿಮಾ ಡೈಚಿ ಪರಮಾಣು ಆಘಾತ ಸಂಭವಿಸಿತ್ತು. ಇದಕ್ಕೆ ಪ್ರಶ್ನೆ ಕೇಳಿದರೆ, ಫುಕುಶಿಮಾ ಡೈಚಿ
ಇನ್ಸಿಡೆಂಟ್ ಯಾವಾಗಾಯಿತು, ಮತ್ತು ಚರ್ನೋಬಿಲ್ ಇನ್ಸಿಡೆಂಟ್ ಯಾವಾಗಾಯಿತು, ಭೂಪಾಲ್ ಇನ್ಸಿಡೆಂಟ್ ಯಾವಾಗಾಯಿತು, ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಅದನ್ನು ಕೂಡ ಇಂಪಾರ್ಟೆಂಟ್. ಈಗಾಗಲೇ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀವಿ. ಕೆಳಗಿನ ಯಾವ ರಾಷ್ಟ್ರವು ಒಂದು ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಪ್ರಶ್ನೆನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ತೈವಾನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಭಾರತ ಯಾವ ಆಟಗಾರರನ್ನು T20 ವಿಶ್ವಕಪ್ಗೆ ರಾಯಭಾರಿಯಾಗಿ ಆಯ್ಕೆ ಮಾಡಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಿದರೆ ಅಥವಾ ಮಾಡಿದರೆ ಈಗ ಮುಗಿದೋಗಿದೆ, ಇದು ಏಪ್ರಿಲ್ ಆಗಿರ್ತಕ್ಕಂಥದ್ದು. ಯುವರಾಜ್ ಸಿಂಗ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆಯುಷ್ಮಾನ್ ಭಾರತ್ ದಿವಸ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 30. ಆಯುಷ್ಮಾನ್ ಭಾರತ್ ಬಗ್ಗೆ ಎಲ್ಲ ಕೊಟ್ಟಿದ್ದೀವಿ ಇಲ್ಲಿ, ಆಯ್ತಾ. 2024 ಒಂದು SCO ಸಭೆ ಯಾವ ದೇಶದಲ್ಲಿ ಜರುಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಜಕಿಸ್ತಾನ್. SCO ಅಂದರೆ ಸಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಕಜಕಿಸ್ತಾನ ಆಸ್ಥಾನದಲ್ಲಿ ನಡೆದ ಸಂಘೈ ಸಹಕಾರ ಸಂಸ್ಥೆ ರಕ್ಷಣಾ ಸಚಿವರ ಸಭೆ ಭಾಗವಹಿಸಿದ್ದು ನಡೆದಿತ್ತಲ್ಲಿ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಎಂಬ ಕಲ್ಪನೆಯೊಂದಿಗೆ ಈ ಒಂದು ಸಂಘೈ ಸಹಕಾರ ಸಂಸ್ಥೆ ಏನಿದೆ ಅದರ ಸಭೆಯನ್ನು ನಡೆಸಲಾಗಿತ್ತು. ಈ ಒಂದು SCO ಒಂದು ಶಾಶ್ವತ ಅಂತರ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆ, ಸಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತಕ್ಕಂಥದ್ದು. ಇದು ರಾಜಕೀಯ ಒಂದು ಆರ್ಥಿಕ ಒಂದು ಮಿಲಿಟರಿಯ ಸಂಘಟನೆಯಾಗಿದ್ದು 2001ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಲಾಯಿತು. 2002ರಲ್ಲಿ ಚಾರ್ಟರ್ಗೆ ಸಹಿ ಮಾಡಲಾಯಿತು. 2003ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಇನ್ನು ಇದೊಂದು ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ, ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್, ಈ ಒಂದು ಸಂಸ್ಥೆ ಅಡಿಯಲ್ಲಿ ಇದೆ. ಅದು ಭಯೋತ್ಪಾದನೆಯನ್ನು ನಿಗ್ರಹ ಮಾಡುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಚೀನಾದ ಬೀಜಿಂಗ್ನಲ್ಲಿದೆ. ಇದರ ಸದಸ್ಯ ರಾಷ್ಟ್ರಗಳು 9 ಇದಾವೆ. ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಕಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ್, ಅದಲ್ಲದೆ ಇರಾನ್. ಇಂಪಾರ್ಟೆಂಟ್. ಭಾರತದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಇದು ಸೇರ್ಕೊಂಡಿದ್ದು 2023ರಲ್ಲಿ. ಇನ್ನು 2024ರಲ್ಲಿ ರೀಸೆಂಟಾಗಿ ಇನ್ನೊಂದು ದೇಶ ಸೇರ್ಕೊಂಡಿದೆ, ಯಾವುದಂದ್ರು ಬೆಲಾರಸ್ ಅಂತಕ್ಕಂಥ ದೇಶ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. 9ನೇ ಸದಸ್ಯ ರಾಷ್ಟ್ರವಾಗಿ ಇರಾನ್ ಸೇರ್ಕೊಂಡಿದೆ. ಇನ್ನು SCO ಸಭೆಗಳು ಮೊದಲ ಸಭೆ 2001 ಸಂಘನಲ್ಲಿ ನಡೆದಿತ್ತು. 2023ರಲ್ಲಿ ಭಾರತ, 2024ರ ಸಭೆ ಅಸ್ತಾನ ಕಜಕಿಸ್ತಾನ್. ಇಂಪಾರ್ಟೆಂಟ್, ಇದು ನಡೆದೋಗಿರ್ತಕ್ಕಂಥ ಇದನ್ನು ಕೂಡ. ಇತ್ತೀಚೆಗೆ ಉದ್ಘಾಟಿಸಲಾದ ವಿಶ್ವದ ಅತಿ ದೊಡ್ಡ ಅಲ್ ಮಕ್ತುಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದುಬೈ. ಅದಕ್ಕೆ ಇದಕ್ಕೆ ನಿಮ್ಗೆ ಏನಾಗಬಾರ್ದು ಅಂದರೆ ದೇಶ ಆಗಬಾರ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಪ್ರಕಾರ ಏನಾಗಬೇಕಂದ್ರೆ UAE ಆಗಬೇಕು. ಯಾಕಂದ್ರೆ UAE ದೇಶ ದುಬೈನಲ್ಲಿದೆ ಪರ್ಟಿಕ್ಯುಲರ್ಲಿ. 2024ರ ಪ್ರತಿಷ್ಠಿತ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಅಲೋಕ್ ಶುಕ್ಲಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಖ್ಯಾತ ಪರಿಸರ ಕಾರ್ಯಕರ್ತ ಮತ್ತು ಛತ್ತೀಸ್ಗಢದ ಬಚಾವ್ ಆಂದೋಲನದ ಒಂದು ಸಂಚಾಲಕ ಅಲೋಕ್ ಶುಕ್ಲಾ ಅವರನ್ನ 2024ರ ಪ್ರತಿಷ್ಠಿತ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. 2024ರ ಪ್ರತಿಷ್ಠಿತ ಗೋಲ್ಡ್ಮನ್ ಪ್ರಶಸ್ತಿಗೆ ಆಯ್ಕೆಯಾದವರು ಅಲೋಕ್ ಶುಕ್ಲಾ ಅವರು. ಗ್ರೀನ್ ನೋಬೆಲ್ ಪ್ರಶಸ್ತಿಯಂತೆ ಕರೆಯಲಾಗ್ತದೆ ಇದಕ್ಕೆ. ಯಾವುದು ಈ ಒಂದು ಗೋಲ್ಡ್ಮನ್ ಪ್ರಶಸ್ತಿ ಅದಕ್ಕೆ 2024ರಿಂದ ಯಾರಿಗೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮತ್ತು ಎದಕ್ಕೆ ಸಂಬಂಧಪಟ್ಟಿದೆ ಇದಕ್ಕೆ ನಿಮಗೆ ಗೊತ್ತಿರಬೇಕು. ಇದು ಒಂದು ಗ್ರೀನ್ ನೋಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವ ಈ ವಾರ್ಷಿಕ ಪ್ರಶಸ್ತಿಯನ್ನು ಪರಿಸರ ಸಂರಕ್ಷಣೆಯ ಅತ್ಯುತ್ತಮ ಕೊಡುಗೆಗಾಗಿ ವಿಶ್ವದಾದ್ಯಂತ ನೀಡಲಾಗುತ್ತೆ. ಛತ್ತೀಸ್ಗಢದ ಒಂದು ಶ್ವಾಸಕೋಶನೇ ಅನಿಸ್ಕೊಂಡಿರ್ತಕ್ಕಂಥ ಹಸ್ದಿಯೋ ಅರಣ್ಯವನ್ನು ರಕ್ಷಿಸಿದ ಶುಕ್ಲಾ ಅವಿರತ ಪ್ರಯತ್ನಗಳಿಂದ ಇದನ್ನು ಗುರುತಿಸಲ್ಪಟ್ಟಿದೆ. ಹಸ್ದಿಯೋ ಅರಣ್ಯವನ್ನು ಸಂರಕ್ಷಣೆಗಾಗಿ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಬಚಾವ್ ಆಂದೋಲನಗೋಸ್ಕರ ಗ್ರೀನ್ ನೋಬೆಲ್ ಪ್ರಶಸ್ತಿ ಎಂದು ಕರೆಯಲಾಗತಕ್ಕಂಥ ಈ ಒಂದು ಗೋಲ್ಡನ್ ಮನ್ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಯಾರಿಗೆ? ಅಲೋಕ್ ಶುಕ್ಲಾ ಅವರು, ಛತ್ತೀಸ್ಗಢದವರು. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.